ಬ್ರಹ್ಮರುದ್ರಾದಿವಂದ್ಯಂ ಸ್ವಾಂ ಭಜೇ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಭವ. ಅನಂತ ಸುಖ ಪರಿಪೂರ್ಣನಾದ ಶ್ರೀನಿವಾಸ ನಿತ್ಯ ನಿರ್ದುಃಖನಾದ ಪರಮಾತ್ಮ ಸೋಲು ಗೋಳು ಯಾವ ಭಗವಂತನ ಕೋಶದೊಳಗೆ ಎಂದಿಗೂ ಇಲ್ಲ. ಅಂತಹ ಅಪರಾಜಿತನಾದ ಪರಮಾತ್ಮ, ಅಪರಾಜಿತಾ ಸೇನಾ ಎಂಬುದಾಗಿ ಭಗವಂತನಿಗೆ ಹೇಳುತ್ತಾರೆ. ನಿತ್ಯದಲ್ಲಿ ಸೋಲದೆ ಯಾವಾಗಲೂ ಅಪರಾಜಿತನಾಗಿ ಅನಂತ ರೂಪಗಳಿಂದ ಜಗತ್ತಿನಲ್ಲಿ ವಿರಾಜಮಾನನಾದ ಭಗವಂತನಿಗೆ ಅಪರಾಜಿತ ಎಂಬುದಾಗಿ ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತದೆ. ಜಯಂತ ಸರ್ವವಿಜಯಿ, ಇಡೀ ಜಗತ್ತಿಗೆ ಜಯವನ್ನ ಕೊಡುವ ಪರಮಾತ್ಮ, ಅವನಿಗೆ ಪರಾಜಯವಿಲ್ಲ. ಅವನನ್ನು ಮೀರಿದ ಶಕ್ತಿಯನ್ನು ಪಡೆದವರು ಯಾರಾದರೂ ಇದ್ದರೆ ಅವರ ಮುಂದೆ ಭಗವಂತನಿಗೆ ಪರಾಜಯವಾಗಬೇಕು. ಕಟ್ಟಿಗೆಯ ಗೊಂಬೆಗಳಂತೆ ಎಲ್ಲರೂ ಅವನ ಅಧೀನರಾದಾಗ ಭಗವಂತನಿಗೆ ಯಾರ ಮುಂದೂ ಸೋಲು, ಇದು ಸುಳ್ಳು. ಆದರೂ ಪರಮಾತ್ಮ ಕನ್ನಿಕೆಯರ ಕಲ್ಲಿನ ತೂರಾಟಕ್ಕೆ ಕುದುರೆ ಸತ್ತಾಗ ಸೋತವರಂತೆ ನಟನೆ ಮಾಡಿ ಬಂದು ಮಲಗಿದ್ದಾನೆ. ಬಹಳ ದುಃಖವಾಗಿ ದೀರ್ಘವಾದ ಶ್ವಾಸಗಳನ್ನು ಬಿಡುತ್ತಾ ಪರಮಾತ್ಮ ಸಾಮಾನ್ಯ ಜನರಂತೆ ಮಲಗಿದ್ದಾನೆ. ಪರಮಾತ್ಮನ ಸೇವೆಗಾಗಿರುವ ಬಕುಲಾದೇವಿ ಪರಮಾತ್ಮನನ್ನ ನಿತ್ಯದಂತೆ ಎಲ್ಲ ಪಾಕವನ್ನ ಸಿದ್ಧ ಮಾಡಿ, ನೈವೇದ್ಯಕ್ಕೆ ಸಿದ್ಧ ಮಾಡಿ, ಅಡಿಗೆ ಮಾಡಿ ಪರಮಾತ್ಮನಿಗೆ ಊಟಕ್ಕೆ ಎಬ್ಬಿಸ್ತಾಳೆ. ಭಗವಂತ ಹೇಳ್ತಾ ಇಲ್ಲ. ಬಹಳ ಹೊತ್ತು ಕಾಯ್ದರೂ ಕೂಡ ಏಳದೇ ಇದ್ದಾಗ ತಾನೇ ಮುಖದ ಮೇಲಿನ ವಸ್ತ್ರವನ್ನ ತೆಗೆದು ಕಣ್ಣೀರು ಒರೆಸಿ ಸಮಾಧಾನ ಮಾಡಿ ಕೇಳ್ತಾ ಇದ್ದಾಳೆ, ಏನಾಗಿದೆ, ಯಾಕಿಷ್ಟು ದುಃಖ? ಯಾವುದಾದರೂ ಭೂತ ಪ್ರೇತ ಪಿಶಾಚಗಳ ಬಾಧೆಯಾಗಿದೆಯೇ? ಅಥವಾ ಬಹಳ ಶ್ರೇಷ್ಠವಾದಂತಹ ಯಾವುದಾದರೂ ಕನ್ಯೆಯನ್ನ ನೋಡಿ ಮುಗ್ಧನಾಗಿದ್ದೀಯೋ? ದೇವಕನ್ಯಾ, ಋಷಿಕನ್ಯಾ, ಗಂಧರ್ವಕನ್ಯಾ, ನಿನ್ನ ಮನಸ್ಸಿನೊಳಗೆ ಏನಿದೆ ಹೇಳು, ಅದನ್ನು ಪೂರ್ಣ ಮಾಡುವುದು ನನ್ನ ಜವಾಬ್ದಾರಿ. ಯಾವುದೇ ತರಹದ ಚಿಂತೆಯನ್ನು ಮಾಡಬೇಡ, ಹೇಳು ಅಂತ ಬಕುಲಾದೇವಿ ಬೇಕಾದಷ್ಟು ಕೇಳುತ್ತಾರೆ. ಪರಮಾತ್ಮ ಉತ್ತರ ಕೊಡ್ತಾನೆ, ಮನ್ನಾಮಸ್ಮರಣಾದೇತೆ ವಿದ್ರವಂತಿ ದಿಶೋ ದಶ. ನನ್ನ ನಾಮಸ್ಮರಣೆ ಮಾಡೋ ಮಾತ್ರದಿಂದ 10 ದಿಕ್ಕುಗಳಿಗೆ ದಿಕ್ಕುಪಾಲಾಗಿ ಓಡಿ ಹೋಗ್ತವೆ ಭೂತಪ್ರೇತ ಪಿಶಾಚಗಳು. ಅರ್ಜುನ ಸ್ತೋತ್ರ ಮಾಡ್ತಾನೆ ಭಗವದ್ಗೀತೆಯಲ್ಲಿ. ವಿಶ್ವರೂಪಾಧ್ಯಾಯದೊಳಗೆ ಪರಮಾತ್ಮನ ವಿಶ್ವರೂಪವನ್ನ ದರ್ಶನ ಮಾಡಿದ ಅರ್ಜುನ ದೇವರಿಗೆ ಸ್ತೋತ್ರ ಮಾಡ್ತಾನೆ. ಸ್ಥಾನೇ ಹೃಷೀಕೇಶ ತಮ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಘಾಃ. ಸ್ಥಾನೇ ಹೃಷೀಕೇಶ ತಮ ಪ್ರಕೀರ್ತ್ಯ, ನಿನ್ನ ನಾಮಸ್ಮರಣೆ ಮಾಡಿದರೆ ಸಾಕು, ರಾಕ್ಷಸರು, ಭೂತಗಳು, ಪಿಶಾಚಗಳು ಎಲ್ಲವೂ ದೂರ ಓಡಿ ಹೋಗುವುದರಲ್ಲಿ ಸಂದೇಹವಿಲ್ಲ ಅಂತ. ಸ್ಥಾನೆ, ಇದು 100ಕ್ಕೆ 100ರಷ್ಟು ಸತ್ಯ ಅಂತ ಹೇಳುವಾಗ ಸ್ಥಾನೆ ಅಂತಂತಾರೆ ಸಂಸ್ಕೃತದಲ್ಲಿ. ಸ್ಥಾನೇ ಹೃಷೀಕೇಶ ತಮ ಪ್ರಕೀರ್ತ್ಯ ರಕ್ಷಾಂಸಿ ಭೀತಾನಿ ದಿಶೋದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಘಾಃ. ಎಲ್ಲ ಸಿದ್ಧರು, ಎಲ್ಲಾ ಋಷಿಗಳು, ಮುನಿಗಳು, ದೇವತೆಗಳು ಎಲ್ಲರೂ ನಿನಗೆ ತಲೆಬಾಗಿ ನಮಸ್ಕಾರ ಮಾಡುತ್ತಾರೆ. ಯಾವ ರಾಕ್ಷಸರು, ಭೂತಪ್ರೇತ ಪಿಶಾಚಗಳು ನಿನ್ನ ಸ್ಮರಣೆ ಮಾಡಿದವರ ಹತ್ತಿರ ಸುಳಿಯುವುದಿಲ್ಲ ಅಂತ ಅರ್ಜುನ ಸ್ತೋತ್ರ ಮಾಡ್ತಾನೆ. ಈ ಶ್ಲೋಕವನ್ನ ಬರೆದು
ಮನೆಯ ಬಾಗಿಲಿಗೆ ಹಚ್ಚಿದರೆ ಭೂತಪ್ರೇತ ಪಿಶಾಚಗಳಿಂದ ಏನಾದರೂ ಬಾಧೆ ಇದ್ರೆ ಅದು ದೂರವಾಗುತ್ತೆ ಅಂತ ಶಾಸ್ತ್ರದಲ್ಲಿ ತಿಳಿಸುವ ಒಂದು ಪದ್ಧತಿ. ಅಂತಹ ಶ್ರೇಷ್ಠವಾದ ಪರಮಾತ್ಮನ ಮಹಿಮೆಯನ್ನು ಅರ್ಜುನ ಕೊಂಡಾಡ್ತಾನೆ. ಭಗವಂತನ ಮಹಿಮೆಯನ್ನು ಬಿಟ್ಟುಬಿಡಿ, ಪರಮಾತ್ಮನ ಮಹಿಮೆಯನ್ನು ತಿಳಿದು ಭಗವಂತನ ಭಕ್ತರಾಗಿ ಪರಮಾತ್ಮನ ದಾಸರಾಗಿ ಇದ್ದಂತಹ ಜನರನ್ನು ನಂಬಿದರೇನೆ ಈ ಎಲ್ಲ ಬಾಧೆಗಳು ದೂರ ಹೋಗಿಬಿಡುತ್ತವೆ. ರಾಘವೇಂದ್ರ ಸ್ವಾಮಿಗಳವರ ಮೃತ್ತಿಕೆಯನ್ನು ಇಟ್ಟುಕೊಂಡು ಹೊರಟಾಗಲೇ ಶಿಷ್ಯನಿಗೆ ಭೂತಬಾಧೆ ದೂರ ಮಾಡುವಂತಹ ಶಕ್ತಿ ಬಂತು ಅಂತ ನೀವು ಕಥೆಯಲ್ಲಿ ಕೇಳ್ತೀರಿ. ಯಾರದೋ ಮನೆಯ ಬಾಗಿಲಿಗೆ ಮಲಗಿದಾಗ ಇವನ ಹತ್ತಿರ ಇರುವ ಮೃತ್ತಿಕೆಯನ್ನು ನೋಡಿ ಹೆದರಿ ಅವನ ಮನೆಯಲ್ಲಿ ಇರುವಂತಹ ಪಿಶಾಚೆ ಓಡಿ ಹೋಯಿತು ಅಂತ ನಾವು ಕೇಳ್ತೇವೆ. ಭಗವಂತನ ನಾಮಸ್ಮರಣವನ್ನು ಮಾಡಿ ಪರಮಾತ್ಮನ ಪಾದ ಸೇವಕರಾಗಿ ದೇವರ ಅನುಗ್ರಹವನ್ನು ಪಡೆದಂತಹ ಜ್ಞಾನಿಗಳಿಗೇನೆ ಈ ಮಹಿಮೆ ಇದೆ. ಇದೇ ಊರಿನ ಸಮೀಪದಲ್ಲಿರುವಂತಹ ಆತುಕೂರಿನಲ್ಲಿರುವ ಸತ್ಯಕಾಮ ತೀರ್ಥ ಶ್ರೀಪಾದಂಗಳವರು ಅನೇಕ ಜನರಿಗೆ ಬಂದಂತಹ ಪಿಶಾಚ ಬಾಧೆಯನ್ನು ಪರಿಹಾರ ಮಾಡಿದ್ದಾರೆ. ಒಂದು ಬಾರಿ ಒಬ್ಬರಿಗೆ ಬಹಳ ದೊಡ್ಡ ಪಿಶಾಚ ಬಾಧೆ ಇದ್ದಾಗ ತಮ್ಮ ಶಿಷ್ಯರಾದ ಅವತ್ತಿನ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧರಾದ ಶೇಷದಾಸರು, ಮೊದಲ ಕಲ್ಲು ಶೇಷದಾಸರು, ಅವರನ್ನ ಶ್ರೀಮಠಕ್ಕೆ ಕರೆಸಿ ಅವರಿಗೆ ಆಜ್ಞೆ ಮಾಡಿ ಅವರ ಮೂಲಕ ಆ ಭಕ್ತನಿಗೆ ಬಂದಂತಹ ಪಿಶಾಚ ಬಾಧೆಯನ್ನು ಬಿಡಿಸಿದ್ದಾರೆ. ಎಷ್ಟೋ ಜನರಿಗೆ ಬಂದದ್ದನ್ನು ಸ್ವತಃ ತಾವು ಪರಿಹಾರ ಮಾಡಿದ್ದಾರೆ ಅಂತ ಸತ್ಯಕಾಮ ತೀರ್ಥರ ಚರಿತ್ರೆಯಲ್ಲಿ ವರ್ಣನೆ ಬರುತ್ತದೆ. ಅಂತಹ ಜ್ಞಾನಿಗಳಿಗೆ, ದಾಸರಿಗೆ, ಭಗವದ್ಭಕ್ತರಿಗೇನೆ ಈ ಮಹಿಮೆ ಇದೆ. ಅವರನ್ನು ನೋಡಿದರೆ ಅವರ ತಪಸ್ಸಿನ ಮಹಿಮೆಗೆ ಹೆದರಿ ಭೂತಪ್ರೇತ ಪಿಶಾಚಗಳು ಓಡಿ ಹೋಗ್ತವೆ. ಇದು ನವರಾತ್ರಿಯ ಸಂದರ್ಭ. ಈ ಸಂದರ್ಭದಲ್ಲಿ ನಮ್ಮ ಪರಮಗುರುಗಳ ಸ್ಮರಣೆಯನ್ನು ಮಾಡಬೇಕು. ಸತ್ಯಾಭಿಜ್ಞ ತೀರ್ಥರು ನಮ್ಮ ಗುರುಗಳು ಕುಂಭಕೋಣದಲ್ಲಿ ನವರಾತ್ರಿಯ ಉತ್ಸವವನ್ನ ಮಾಡಿದ ಸಂದರ್ಭದಲ್ಲಿ ನವರಾತ್ರಿ ಉತ್ಸವವನ್ನು ಮಾಡುವುದಕ್ಕೆ ಗೃಹಸ್ಥರು ಬಹಳ ವಿಚಾರ ಮಾಡಿದರು. ಮನೆಯಲ್ಲಿರುವ ಒಬ್ಬ ವ್ಯಕ್ತಿಗೆ, ಹೆಣ್ಣು ಮಗಳಿಗೆ ಬಹಳ ಪಿಶಾಚ ಬಾಧೆ ಇದೆ, ಹುಚ್ಚಿ ಇದೆ, ಬಹಳ ಅಸ್ತವ್ಯಸ್ತವಾಗಿ ವರ್ತನೆ ಮಾಡುವಂತಹ ಪರಿಸ್ಥಿತಿಯೊಳಗೆ ಮನೆಯೊಳಗೆ ರಾಮದೇವರ ಪೂಜೆ ಮಾಡಿಸೋದು ಅಂದ್ರೆ ಬಹಳ ಕಷ್ಟ, ಕ್ಷಮ ಮಾಡಬೇಕು ಅಂತ ಕೇಳಿದ್ದಾರೆ. ಆಗ ಸತ್ಯಾಭಿಜ್ಞ ತೀರ್ಥರು ಹೇಳಿದರು, ಖಾನೆ ಹೃಷಿಕೇಶ ತವ ಪ್ರಚಿತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ. ರಾಮದೇವರ ಮೇಲೆ ಪೂರ್ಣವಾದ ಭಕ್ತಿಯಿಂದ, ವಿಶ್ವಾಸದಿಂದ, ಶ್ರದ್ಧೆಯಿಂದ ನೀವು ಶರಣು ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡಿ, ನಿಮ್ಮ ಪರವಾಗಿ ರಾಮದೇವರಲ್ಲಿ ನಾನು ಅನನ್ಯವಾಗಿ ಪ್ರಾರ್ಥನೆ ಮಾಡುತ್ತೇನೆ, ಏನು ಚಿಂತೆ ಮಾಡಬೇಡಿ, ಎಲ್ಲವೂ ನಿರ್ವಿಘ್ನವಾಗಿ ಆಗ್ತದೆ, ಎಲ್ಲವೂ ಸುಖವಾಗ್ತದೆ ಅಂತ ಅನುಗ್ರಹ ಮಾಡಿದ್ದಾರೆ. ನವರಾತ್ರಿ ಪ್ರಾರಂಭವಾದ ಮೇಲೆ ದಿನ ದಿನಕ್ಕೆ ತೀರ್ಥದ ಪ್ರೋಕ್ಷಣ ಮಾಡಿ ರಾಮದೇವರ ನೈವೇದ್ಯವನ್ನ ಕೊಟ್ಟದ್ದಕ್ಕೆ 9 ದಿನಗಳಲ್ಲಿ ಪೂರ್ಣವಾಗಿ ಎಷ್ಟೋ ವರ್ಷಗಳಿಂದ ಇರುವ ಹುಚ್ಚು, ಪಿಶಾಚ ಬಾಧೆ ಎಲ್ಲ ಹೋಗಿ ಆರೋಗ್ಯವಂತರಾಗಿ ಸುಖವಾಗಿ ಆ ಹೆಣ್ಣು ಮಗಳು ಚೇತರಿಸಿಕೊಂಡಿದ್ದಾರೆ. ಇವತ್ತಿಗೂ ಕೂಡ ಅವರ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕೂಡ ಶ್ರೀಮಠಕ್ಕೆ ವಿಶೇಷವಾಗಿ ಭಕ್ತರಾಗಿದ್ದಾರೆ. ಅಂತಹ ಅನುಗ್ರಹ ಶಕ್ತಿ ಭಗವಂತನ ನಾಮಸ್ಮರಣೆ ಮಾಡುವಂತಹ ಭಕ್ತರಿಗೇನೇ ಇರುತ್ತದೆ. ದೇವರಂತಾನೆ, ಹೀಗೆ ಮನ್ನಾಮಸ್ಮರಣಾದೇವ ವಿದ್ರವಂತಿ ದಿಶೋದಶ. ಅಂತಹದ್ದು ನನಗೇ ಪಿಶಾಚ ಬಾಧೆಯಾಗಿದೆಯೇ ಅಂತ ನೀನು ವಿಚಾರ ಮಾಡ್ತೀಯಲ್ಲ, ನಿನಗೇನಾದರೂ ಪಿಶಾಚ ಪಡೆದುಕೊಂಡದೇನು ಅಂತಂತಾನೆ ದೇವರು. ಆದರೆ ಪಿಶಾಚ ಬಾಧೆಯಲ್ಲ, ಅನಾದಿ ಕಾಲದಿಂದಲೂ ನನಗೆ ನಿತ್ಯಾಭಿಯೋಗಿನಿಯಾದ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನವಿರುವ ಪದ್ಮಾವತಿ ಆಕಾಶರಾಜನ ಮಗಳು, ಆ ಶ್ರೇಷ್ಠಳಾದ ಕನ್ನಿಕೆಯನ್ನು ನಾನು ನೋಡಿದೆ. ಅವಳ ಜೊತೆಗೆ ವಿವಾಹ ಮಾಡಿಕೊಳ್ಳಬೇಕು ಅನ್ನೋದಕ್ಕಾಗಿಯೇ ಈ ಅವತಾರ ನಾನು ಮಾಡಿದ್ದು. ರಾಮಾವತಾರದಲ್ಲಿ ರಾವಣ ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋಗಬೇಕು ಅಂತ ಬಂದಾಗ ನಿಜವಾದ ಸೀತೆ ಕೈಲಾಸದಲ್ಲಿ ರುದ್ರದೇವರಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾಳೆ. ನಿಜವಾದ ಸೀತೆಯನ್ನು ಮುಟ್ಟಲು ರಾವಣನಿಗೆ ಆಗಿಲ್ಲ.
ಸೀತೆಯ ಒಂದು ಪ್ರತಿಕೃತಿಯನ್ನ ಅಗ್ನಿದೇವರು ತನ್ನ ಮಗಳನ್ನ ಸೀತೆಯ ಸ್ಥಾನದೊಳಗೆ ಇಟ್ಟು ಆ ಸೀತೆಯ ಪ್ರತಿಕೃತಿಯನ್ನೇ ಅಪಹಾರ ಮಾಡಿಕೊಂಡು ಹೋದ ರಾವಣ. ಮುಂದೆ ಯುದ್ಧ ಎಲ್ಲ ಆದ ಮೇಲೆ ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಿದಾಗ ಅಗ್ನಿಯಿಂದ ಇಬ್ಬರು ಸೀತೆಯರು ಬರ್ತಾರೆ. ಆಗ ರಾಮದೇವರು ಸರ್ವಜ್ಞನಾದರೂ ಗೊತ್ತಿಲ್ಲದವರಂತೆ ಕೇಳ್ತಾನೆ, ಯಾರಿವರು ಇಬ್ಬರು ಅಂತ. ಆಗ ಸೀತಾದೇವಿ ಅಂತಾಳೆ, ನನಗಾಗಿ ನಿನ್ನ ಸೇವೆಯನ್ನು ಮಾಡ್ತಾ, ನಿನ್ನ ಸ್ಮರಣವನ್ನು ಮಾಡ್ತಾ ಅಶೋಕವನದಲ್ಲಿ ಇಷ್ಟು ದಿನಗಳವರೆಗೆ ತಪಸ್ಸು ಮಾಡಿದವಳು ಅಗ್ನಿಪುತ್ರಿ. ಇಂದ್ರದೇವರ ಆದೇಶ, ಪರಮಾತ್ಮನ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನವನ್ನು ಹೊಂದಿದಂತಹ ಮಹಾನುಭಾವಳು, ಇವಳನ್ನು ನೀನು ಮದುವೆಯಾಗಬೇಕು ಅಂತ. ನೋಡಿ, ಸ್ವತಃ ಸೀತಾದೇವಿ ತಾನೇ ಇವಳನ್ನು ಮದುವೆಯಾಗಬೇಕು ಅಂತ ಹೇಳ್ತಾ ಇದ್ದಾಳೆ. ಆಗ ಭಗವಂತ ಸಾಮಾನ್ಯವಾಗಿ ಇನ್ನೊಂದು ಮದುವೆಯಾಗುವುದಕ್ಕೆ ಹೆಂಡತಿಯೇ ವಿರೋಧ ಮಾಡಬೇಕು, ಸ್ವತಃ ಸೀತಾದೇವಿ ತಾನೇ ಮತ್ತೊಂದು ಮದುವೆಯಾಗುವಂತ ಹೇಳುವಾಗ ಆಗಲಿ ಹಾಗಾದ್ರೆ ಅವಶ್ಯ ಮಾಡುತ್ತೇನೆ ಅಂತ ಭಗವಂತ ಅನುಭವವಾಗಿತ್ತು. ಆದರೆ ಭಗವಂತ ನಿತ್ಯತೃಪ್ತನಾದ ಪರಮಾತ್ಮನಿಗೆ ಅವರವರ ತಪಸ್ಸಿಗೆ ಯೋಗ್ಯವಾದ ಫಲವನ್ನು ಕೊಡುವುದಷ್ಟೇ ಇಚ್ಛೆ ಹೊರತು ಕಾಮದಿಂದ ಕಾಮುಕನಾಗಿ ಕಾಮಗ್ರಸ್ತನಾಗಿ ಮದುವೆಯನ್ನ ಮಾಡಿಕೊಳ್ಳುವವನಲ್ಲ. 16,108 ಮದುವೆಗಳನ್ನು ಮಾಡಿಕೊಂಡರೂ ಕಾಮದಿಂದ ಮಾಡಿಕೊಂಡವನಲ್ಲ. ಅವರೆಲ್ಲರಿಗೆ ಅನುಗ್ರಹ ಮಾಡುವುದಕ್ಕೆ ನಾನು ಮದುವೆಯಾದವನು ಅಂತ ತೋರಿಸ್ತಾನೆ ಪರಮಾತ್ಮ. ನಾನು ಈ ಅವತಾರದಲ್ಲಿ ಒಂದೇ ಪತ್ನಿಯನ್ನ ವಿವಾಹ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ, ನನ್ನ ಸಂಕಲ್ಪಕ್ಕೆ ವಿರುದ್ಧವಾಗಿ ಮಾಡುವುದಿಲ್ಲ. ಏಕಪತ್ನಿ ವ್ರತಸ್ಥ, ಸ್ತ್ರೀಯರು ಪತಿವ್ರತೆಯರಾದಂತೆ ನಾನು ಪತ್ನೀವ್ರತನಾಗಿದ್ದೇನೆ ಈ ಅವತಾರದಲ್ಲಿ. ಮುಂದಿನ ಅವತಾರದಲ್ಲಿ ಅವಶ್ಯವಾಗಿ ನಿನ್ನ ಸನ್ನಿಧಾನಕ್ಕೆ ಪಾತ್ರಳಾದ ಇವರನ್ನು ನಾನು ವಿವಾಹವಾಗ್ತೇನೆ ಅಂತ ವಚನ ಕೊಟ್ಟಿದ್ದೆ. ಅವಳೇ ಪದ್ಮಾವತಿಯಾಗಿ ಈಗ ಅವತಾರ ಮಾಡಿದ್ದಾರೆ. ಅವಳ ಜೊತೆಗೆ ವಿವಾಹ ಮಾಡಿಕೊಳ್ಳಬೇಕು ಅಂತ ಹೊರಟರೆ ಹೀಗೆಲ್ಲ ಘಟನೆ ಆಯಿತು. ಪರಾಜಯವನ್ನು ಹೊಂದಿ ಕುದುರೆಯನ್ನ ಕಳೆದುಕೊಂಡು ನಾನು ಇಲ್ಲಿ ಬರಬೇಕಾಗಿದೆ. ನನ್ನ ಮಗ ಆಗಿ ಬ್ರಹ್ಮನಿಗೆ ಇಷ್ಟು ಬುದ್ಧಿ ಇಲ್ಲ ಅಂತ ಬೈತಾರೆ. ಬ್ರಹ್ಮದೇವರಿಗೆ ಬೈಬೇಕು ಅಂದ್ರೆ ಇನ್ಯಾರು ಬೈಲಿಕ್ಕೆ ಬರ್ತದೆ ಹೇಳಿ? ಬೈಯೋರು ಬಹಳ ಜನ ಇದ್ದಾರೆ, ಆದ್ರೆ ಬೈದು ಪಾಪ ಕಟ್ಟಿಕೊಳ್ತಾರೆ. ಅಧಿಕಾರವಾಣಿಯಿಂದ ಬೈಬೇಕು ಅಂದ್ರೆ ದೇವರೊಬ್ಬನೇ ಬೈಯವು. ಎಷ್ಟೋ ಜನ ಅಂತಾರೆ, ಏನಂತ ತಿಳ್ಕೊಂಡಿರೋ ನನ್ನ ಶಕ್ತಿ ಅಂದ್ರೆ ನಾನಿಲ್ಲಿ ಕೂತ್ರೆ ಯಾರ ಬ್ರಹ್ಮ ಬಂದರೂ ನನಗೆ ಅಳಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆಲ್ಲ ಅನ್ನಬಾರದು ಅಂತ. ಸುಲಭವಾಗಿ ಮಾತನಾಡುವಾಗ ಬ್ರಹ್ಮ ಬಂದರೂ ಕೇಳೋದಿಲ್ಲ ಅಂತಂತಾರೆ. ಹಾಗೆ ಅನ್ನಬಾರದು, ಅದು ತಪ್ಪು ಸಂಪ್ರದಾಯ. ಒಂದು ಕಡೆಗೆ ಒಬ್ಬರು ವಾಚಸ್ಪತಿ ಮಿಶ್ರರಂತಾರೆ, ಶಕ್ರೇಣಾದಿ ಉಪಚರಿತಾರ್ಥಾನಿ ಕರ್ತುಂ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಇತ್ಯಾದಿ ವಾಕ್ಯಗಳಿಗೆ ಅನ್ಯಾರ್ಥವನ್ನು ಮಾಡುವುದಕ್ಕೆ ಇಂದ್ರದೇವರಿಗೂ ಸಾಧ್ಯ ಇಲ್ಲ ಅಂತ. ಅದನ್ನೇ ಟೀಕಾಕೃತ್ತಾದರೂ ಅನುವಾದ ಮಾಡುವಾಗ ಕೇನಾಪಿ ಅಂತಾರೆ. ಇಂದ್ರದೇವರ ಹೆಸರು ತೆಗೆದುಕೊಳ್ಳುವುದಿಲ್ಲ. ಯಾಕೆ? ಅದಕ್ಕೆ ವಿದ್ಯಾಧೀಶ ತೀರ್ಥರು ಶ್ರೀಮನ್ಯಾಯ ಪದಕ್ಕೆ ವ್ಯಾಖ್ಯಾನ ಮಾಡುವಾಗಂತಾರೆ, ದೇವದ್ರೋಹ ಜನಿತ ಪಾಪಂ ತಸ್ಸೈವ ಅಸ್ತು ಇತಿ. ದೇವತೆಗಳ ದ್ರೋಹ ಮಾಡಿದ ಪಾಪ ಆ ಗ್ರಂಥ ಬರೆದ ವ್ಯಕ್ತಿಗೆ ಇರಲಿ, ಅದನ್ನು ಅನುವಾದ ಮಾಡುವಾಗ ನಾವು ಅದೇ ಶಬ್ದಗಳಿಂದ ಅನುವಾದ ಮಾಡುವುದು ಬೇಡ ಅಂತ ಟೀಕಾಕೃತ್ತಾದರೂ ಬಿಟ್ಟರಂತೆ ಅಂತ ವಿದ್ಯಾಧೀಶ ತೀರ್ಥರಂತಾರೆ. ತಾತ್ಪರ್ಯ, ವ್ಯವಹಾರದೊಳಗೆ ಚೇಷ್ಟೆ ಮಾಡುವುದಕ್ಕೂ ದೇವತೆಗಳ ಹೆಸರನ್ನ ನಾವು ಬಳಸಬಾರದು. ಆದರೆ ಭಗವಂತ ಸರ್ವೋತ್ತಮನಾದ ಪರಮಾತ್ಮ ಅಧಿಕಾರವಾಣಿಯಿಂದ ಬೈತಾನೆ ಬ್ರಹ್ಮದೇವರಿಗೆ, ಮಜ್ಜೀವನಂ ವೃಥಾ ಮಾತರ್ಜಾತಂ ವೈ ವೆಂಕಟಾಚಲೆ ಪುತ್ರೋ ಮೇ ವೈರಮಾಪನ್ನಃ ದೃಷ್ಟಿಹೀನೇನ ವಿಧಿನಾ ನಿರ್ಮಿತ ಕನ್ಯಕಾವರ. ಅವನಿಗೆ ದೃಷ್ಟಿ ಇಲ್ಲ, ಬುದ್ಧಿ ಇಲ್ಲ. ಇಂತಹ ಕನ್ಯೆ ಸುಲಭವಾಗಿ ನನಗೆ ದೊರಕುವಂತೆ ಮಾಡುವುದನ್ನು ಬಿಟ್ಟು ನನಗೆ ವಿರುದ್ಧನಾಗಿದ್ದಾನೆ ಅಂತ ಬ್ರಹ್ಮದೇವರನ್ನು ಬೈತಾನೆ ಭಗವಂತ. ಬೈದು ಬಕುಲಾದೇವಿಯನ್ನು ಸ್ತೋತ್ರ ಮಾಡಿದ, ನೀನೇ ಪ್ರಹ್ಲಾದ, ನೀನೇ ಅಕ್ರೂರ, ನೀನೇ ಗಜೇಂದ್ರ, ನೀನೇ ಅರ್ಜುನ, ಎಲ್ಲವೂ ನೀನೇ. ಜಗತ್ತಿನೊಳಗೆ ನನ್ನ ಭಕ್ತರು ಯಾರಿದ್ದಾರೆ ಪ್ರಸಿದ್ಧರು, ಅಂತಹ ಎಲ್ಲಾ ಭಕ್ತರ ಪ್ರತಿನಿಧಿ ನೀನು. ನಿನ್ನ ಕಡೆಯಿಂದ ಈ ಕೆಲಸ ಆಗಬೇಕು. 1 ಕೋಟಿ ಗೋದಾನ ಮಾಡಿದ್ರೆ ಸರಿ, ಬೇಕಾದಷ್ಟು ಬಂಗಾರ, ಮುತ್ತು, ರತ್ನ, ಅನ್ನದಾನ, ತಿಲದಾನ, ಗರದಾನ, ಭೂದಾನ ಎಲ್ಲ ಒಂದು ಕಡೆಗೆ. 1 ಗಂಡು ಹೆಣ್ಣುಗಳ ಸಮಾಗಮವಾಗುವಂತೆ, ಮಾಂಗಲ್ಯ ಆಗುವಂತೆ ಪ್ರಯತ್ನ ಮಾಡುವುದು ಒಂದು ಕಡೆ. 100 ಸುಳ್ಳು ಹೇಳಿಯಾದರೂ ಅಡ್ಡಿ ಇಲ್ಲ. ಶ್ರೇಷ್ಠವಾದಂತಹ
ಒಂದು ಮಾಂಗಲ್ಯ ಆಗುವಂತೆ ಮಾಡಿದರೆ ಅದಕ್ಕೆ ಸಮಾನವಾದ ಪುಣ್ಯ ಇಲ್ಲ, ಅದನ್ನು ನೀನು ಮಾಡು ಅಂತ ಬಕುಲಾದೇವಿಗೆ ಹೇಳ್ತಾ ಇದ್ದಾನೆ. ಎಂತಹ ದೊಡ್ಡ ಪುಣ್ಯ ನೋಡಿ ಬಕುಲಾದೇವಿಗೆ. ದೇವರು ತಾನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದನ್ನ ಮಾಡೇ ಬಿಡ್ತಾನೆ, ಯಾವುದಕ್ಕೋಸ್ಕರ ಕಾಯುವುದಿಲ್ಲ. ಆದರೆ ಅದಕ್ಕೆ ಸೇವೆ ಮಾಡುವುದಕ್ಕೆ ಅವಕಾಶ ಸಿಗೋದೇ ದೊಡ್ಡ ಭಾಗ್ಯ. ರುಕ್ಮಿಣೀ ದೇವಿಗೆ ಪರಮಾತ್ಮ ಅಪಹಾರ ಮಾಡಿಕೊಂಡು ವಿವಾಹ ಮಾಡಿಕೊಳ್ಳುವುದಕ್ಕೆ ಹೊರಟಾಗ ಭೀಷ್ಮಕ ರಾಜನಿಗೆ ಇದೇ ಮಾತನ್ನು ಹೇಳ್ತಾನೆ. ಅವಳು ನಿತ್ಯಾವಿಯೋಗಿನಿ, ನನ್ನಂತೆ ಅನಂತ ರೂಪವನ್ನ ಪಡೆದವಳು ರುಕ್ಮಿಣೀ ದೇವಿ, ನನ್ನ ವಿಶ್ವರೂಪವನ್ನು ನೋಡು, ನಾನು ಸಾಕ್ಷಾತ್ ನಾರಾಯಣ, ಅವಳು ಲಕ್ಷ್ಮೀದೇವಿ, ನಮ್ಮಿಬ್ಬರಿಗೆ ವಿಯೋಗ ಇಲ್ಲ, ಇದನ್ನು ನೀನು ಶಾಸ್ತ್ರದಿಂದ ತಿಳಿದಿದ್ದಿ. ಇಷ್ಟಿದ್ದರೂ ನೀನು ಸಂತೋಷದಿಂದ ಧಾರೆ ಎರೆದು ಕೃಷ್ಣಾರ್ಪಣೆ ಹೇಳಿ ಕೊಟ್ಟರೆ ನಿನಗೆ ಮಹಾಪುಣ್ಯ ಬರ್ತದೆ. ನನ್ನದೇ ವಸ್ತುವನ್ನು ನನಗೆ ಕೃಷ್ಣಾರ್ಪಣ ಅನ್ನದೇ ಇದ್ರೆ ನಿನಗೆ ನರಕವಾಗತ್ತೆ. ಆದರೆ ಮಗಳನ್ನು ಮದುವೆ ಮಾಡಿಕೊಳ್ಳೋದೇನು ಸುಳ್ಳಲ್ಲ, ನಾನು ಮದುವೆ ಮಾಡಿಕೊಂಡು ಹೋಗೋದು ನಿಶ್ಚಿತ. ಮದುವೆ ಮಾಡಿಕೊಂಡೇ ಹೋಗೋದು ನಿಶ್ಚಿತವಾದಾಗ ಕೃಷ್ಣಾರ್ಪಣೆ ಹೇಳಿ ಪುಣ್ಯ ಗಳಿಸೋದಕ್ಕೆ ಯಾಕೆ ಬಿಡ್ತಿದಿ ಅಂತ ಕೇಳ್ತಾನೆ. ಹಾಗೆ ದೇವರು ತಾನು ಮದುವೆಯಾಗೋದು ನಿಶ್ಚಿತ ತನ್ನ ಸಂಕಲ್ಪಕ್ಕೆ ತಕ್ಕಂತೆ. ಆದರೆ ಆ ಒಂದು ಸೌಭಾಗ್ಯವನ್ನ ಜೋಡಣೆ ಮಾಡಿ ಪುಣ್ಯವನ್ನ ಗಳಿಸುವ ಒಂದು ಪುಣ್ಯದ ಲಾಭವನ್ನು ಬಕುಲಾದೇವಿಗೆ ಕೊಡ್ತಾ ಇದ್ದಾನೆ ಪರಮಾತ್ಮ. ಆಗ ಬಕುಲಾದೇವಿ ಅಂತಾಳೆ, ಹೇಗೆ ಹೋಗಬೇಕು ನಾನು ಹೇಳು ಅಂತ. ಆಗ ಪರಮಾತ್ಮ ಮಾರ್ಗವನ್ನು ಹೇಳ್ತಾನೆ ಹೇಗೆ ಹೋಗಬೇಕು ಅಂತ. ಬಕುಲಾದೇವಿ ನಾನು ಹೋಗ್ತೇನೆ, ನಿನ್ನ ಮದುವೆ ಮಾಡಿಕೊಳ್ತೇನೆ ಅಂತ ಇಷ್ಟು ಮಾಡಿಕೊಡ್ತೇನೆ ಅಂತ ಒಪ್ಪಿದಾಕ್ಷಣಕ್ಕೆ ಮಲಗಿದ ಭಗವಂತ ಮೊದಲಿಗೆ ಎದ್ದು ಕುಳಿತ. ಊಟ ಮಾಡೋದಿಲ್ಲ ಅಂತ ಹೇಳಿದ ಪರಮಾತ್ಮ ಯಥೇಚ್ಛವಾಗಿ ಊಟ ಮಾಡಿ ಅಲಂಕಾರ ಮಾಡಿಕೊಂಡು ಸಿದ್ಧನಾಗಿ ಎದ್ದು ಕುಳಿತು ಆನಂದದಿಂದ ನಗನಗತಾ ಇರ್ತಾನೆ ಪರಮಾತ್ಮ. ಇದರಿಂದ ಭಗವಂತ ಏನ್ ತೋರಿಸ್ತಾನೆ ಶ್ರೀನಿವಾಸ ಅಂದ್ರೆ, ಪರಮಾತ್ಮನಿಗೆ ಸಂತೋಷದಿಂದ ನೈವೇದ್ಯವನ್ನ ಸ್ವೀಕಾರ ಮಾಡಬೇಕಾಗಿದ್ರೆ ದೇವರು ನಾವು ಕೊಟ್ಟದ್ದನ್ನ ಪರಮಾತ್ಮನ ಕೆಲಸವನ್ನ ಮಾಡುವುದಕ್ಕೆ ನಾವು ಸಿದ್ಧರಾಗಬೇಕು. ದೇವರ ಆಜ್ಞೆಯನ್ನು ಪಾಲನೆ ಮಾಡುವುದಕ್ಕೆ ನಾವು ತಯಾರಾದರೆ ಭಗವಂತ ನಾವು ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತಾನೆ. ಈ ಸಂದೇಶವನ್ನು ನಮಗೆ ಈ ಕಥೆಯಲ್ಲಿ ತಿಳಿಸ್ತಾನೆ. ಬಕುಲಾದೇವಿ ಪಂಚಪಕ್ಷ ಪರಮಾನ್ನಗಳನ್ನು ತಂದು ಕೈಯಲ್ಲಿ ಹಿಡಿದುಕೊಂಡು ನಿಂತರೂ ದೇವರು ಮುಸುಕು ತೆಗೆದು ಮಾತನಾಡಿಸಲಿಲ್ಲ. ಅವಶ್ಯವಾಗಿ ವಿವಾಹದ ಘಟನೆಯನ್ನು ನಾನು ಮಾಡ್ತೇನೆ, ಪ್ರಯತ್ನ ಮಾಡ್ತೇನೆ, ನೀನೇನ್ ಹೇಳ್ತೀಯೋ ಹೇಳು, ಸೇವೆ ಮಾಡುವುದಕ್ಕೆ ಸಿದ್ಧ ಅಂತ ಬಕುಲೆ ಉದ್ಗಾರವನ್ನು ತೆಗೆದಾಗ ಆಗ ಭಗವಂತ ಎದ್ದು ನಿಂತು ನೈವೇದ್ಯವನ್ನು ಸ್ವೀಕಾರ ಮಾಡಿದ. ಅದರಂತೆ ನಾವು ನೀವುಗಳು ದೇವರ ಮುಂದೆ ನೈವೇದ್ಯವನ್ನ ಸಮರ್ಪಿಸಿದರೂ ದೇವರು ಹೇಳಿದ ಆಜ್ಞೆಯನ್ನು ಮಾಡುವುದಕ್ಕೆ ಸಿದ್ಧರಿಲ್ಲದೆ ಬೇಕಾದಷ್ಟು ಭಕ್ಷ್ಯಗಳನ್ನ ಪರಮಾನ್ನಗಳನ್ನ ದೇವರ ಮುಂದೆ ಹೇಳಿದರೂ ಕೂಡ ದೇವರು ಮುಸುಕಾಕೊಂಡೇ ಇರ್ತಾನೆ. ದೇವರು ಹೇಳಿದ ಆಜ್ಞೆಯನ್ನ ಪಾಲನೆ ಮಾಡುವುದಕ್ಕೆ ತಯಾರಾದರೆ, ಶಾಸ್ತ್ರೋಕ್ತವಾದ ಕರ್ಮಗಳನ್ನು ಅನುಷ್ಠಾನ ಮಾಡುವುದಕ್ಕೆ ಸಿದ್ಧರಾದರೆ ಮಾತ್ರ ನಾವು ಸಾಮಾನ್ಯ ನೀರನ್ನು ಕೊಟ್ಟರೂ ಸರಿ, ಹಣ್ಣು ಕೊಟ್ಟರೂ ಸರಿ, ಎಲೆ ಕೊಟ್ಟರೂ ಸರಿ ದೇವರು ಸ್ವೀಕಾರ ಮಾಡ್ತಾನೆ. ಆದರೆ ದೇವರ ಆಜ್ಞೆಯನ್ನು ಪಾಲನೆ ಮಾಡದೆ ಏನೆಲ್ಲ ಕೊಟ್ಟರೂ ಪರಮಾತ್ಮ ಅದನ್ನು ಸ್ವೀಕಾರ ಮಾಡುವುದಿಲ್ಲ. ಇದನ್ನು ಈ ಒಂದು ಸಣ್ಣ ನಾಟಕದಿಂದ, ರೂಪಕದಿಂದ ಭಗವಂತ ತೋರಿಸಿದ್ದಾನೆ. ಅವಳಿಗೆ ಹೇಳಿದ, ಕಪಿಲೇಶ್ವರನ ಸನ್ನಿಧಾನದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಮುಂದೆ ಅಲ್ಲಿಂದ ಪದ್ಮ ಸರೋವರ, ಅಲ್ಲಿ ಬಲರಾಮ ಹಾಗೂ ಕೃಷ್ಣನ ದೇವಾಲಯ ಇದೆ, ಇವತ್ತಿಗೂ ನೋಡಲು ಸಿಗ್ತದೆ ಪದ್ಮ ಸರೋವರದ ಹತ್ತಿರ ತಿರುಚಾನೂರಲ್ಲಿ. ಆ ಬಲರಾಮ ಕೃಷ್ಣರ ದೇವಾಲಯ ಅತ್ಯಂತ ಪ್ರಾಚೀನವಾದದ್ದು. ಆ ಬಲರಾಮ ಕೃಷ್ಣರಿಗೆ ನಮಸ್ಕಾರ ಮಾಡು, ಕಪಿಲೇಶ್ವರನಿಗೆ ನಮಸ್ಕಾರ ಮಾಡು, ಇವರೆಲ್ಲರಿಗೆ ನಮಸ್ಕಾರ ಮಾಡ್ತಾ ಮಾಡ್ತಾ ಮುಂದೆ ಹೋಗು. ಅಲ್ಲಿ ಅಗಸ್ತ್ಯೇಶ್ವರ ಬರ್ತಾನೆ, ಅವನಿಗೂ ನಮಸ್ಕಾರ ಮಾಡಿಕೊಂಡು ಆಮೇಲೆ ಮುಂದೆ ನೀನು ಹೋಗಬೇಕು ಅಂತ ದಾರಿಯನ್ನು ಹೇಳ್ತಾನೆ. ಇದು ಬಹಳ ಮಹತ್ವದ್ದು. ಯಾವುದೇ ಒಂದು ಶ್ರೇಷ್ಠವಾದ ಸತ್ಕಾರ್ಯಕ್ಕೆ ಮನುಷ್ಯ ಹೊರಟಾಗ ಗುರುಗಳಿಗೆ, ದೇವರಿಗೆ ನಮಸ್ಕಾರ ಮಾಡಿ ಹೊರಡಬೇಕು. ಮಧ್ಯ ಮಧ್ಯದಲ್ಲಿ ಬರುವ ದೊಡ್ಡ ದೊಡ್ಡ ದೇವತಾಧಿಷ್ಠಾನಗಳಿಗೆ ನಮಸ್ಕಾರ ಮಾಡಿ ಆ ಭಗವಂತನ ಅನುಗ್ರಹವನ್ನು ಪಡೆದು, ಅಲ್ಲಿರುವ ದೇವತೆಗಳ ಅನುಗ್ರಹವನ್ನು ಪಡೆದು ಮುಂದೆ ಹೋಗಬೇಕು. ಅಂದ್ರೆ ಕಾರ್ಯ ಯಶಸ್ವಿಯಾಗತ್ತೆ. ಇಲ್ಲದೇ ಇದ್ರೆ ಆ ದೇವತೆಗಳ ತಿರಸ್ಕಾರ ಮಾಡಿದರೆ ಅವರ ಶಾಪದಿಂದ ಇವನ ಕಾರ್ಯದಲ್ಲಿ ವಿಘ್ನ ಬರುತ್ತದೆ ಅಂತ ಶಾಸ್ತ್ರ ಹೇಳುತ್ತೆ. ಭಗೀರಥನ ಕಥೆಯನ್ನ ವಾಲ್ಮೀಕಿ ರಾಮಾಯಣದಲ್ಲಿ ವರ್ಣನೆ ಮಾಡುವಾಗ ಬರ್ತದೆ.
ಭಗೀರಥ ಗಂಗೆಯನ್ನ ಕರೆದುಕೊಂಡು ಪಾತಾಳಕ್ಕೆ ಹೋಗಿ ತನ್ನ ಪೂರ್ವಜರ ಪಿತಾಮಹರ ಉದ್ಧಾರವನ್ನ ಮಾಡಲು ಹೊರಟಾಗ ಮಧ್ಯದಲ್ಲಿ ಬರುವಂತಹ ಎಲ್ಲ ಜ್ಞಾನಿಗಳನ್ನ ಅಷ್ಟ ದಿಗ್ಗಜಗಳನ್ನ ಪ್ರದಕ್ಷಿಣೆ ಹಾಕಿಕೊಂಡು ನಮಸ್ಕಾರ ಮಾಡಿ ಅಲ್ಲಲ್ಲಿರುವ ದೇವತೆಗಳ ಅನುಗ್ರಹವನ್ನು ಪಡೆದು ಮುಂದೆ ಸಾಗ್ತಾ ಇದ್ದನಂತೆ ಅಂತ ವಾಲ್ಮೀಕಿ ರಾಮಾಯಣ ಬಹಳ ಸುಂದರವಾಗಿ ವರ್ಣನೆ ಮಾಡುತ್ತದೆ. ಆದ್ದರಿಂದ ಭಗವಂತ ಈ ಒಂದು ಶ್ರೇಷ್ಠವಾದ ಸಂದೇಶವನ್ನು ನೀಡುವುದಕ್ಕೆ ಅವಳಿಗೆ ಹೇಳ್ತಾನೆ, ಯಾವ ದೇವಸ್ಥಾನಗಳನ್ನು ಕೂಡ ಪ್ರಾಚೀನವಾದ ದೊಡ್ಡವರಿಂದ ಪ್ರತಿಷ್ಠಾಪಿತವಾದ ಸ್ವಯಂ ವ್ಯಕ್ತವಾದ ದೇವಸ್ಥಾನಗಳನ್ನ ನಮಸ್ಕಾರ ಮಾಡದೇ ಹೋಗಬೇಡ ಅಂತ ಹೇಳಿದ್ದಾರೆ. ಸರಿ ಅಂತ ಅವಳು ಹೊರಟಿದ್ದಾಳೆ. ಆಗ ಅಗಸ್ತ್ಯೇಶ್ವರ ಇವತ್ತಿಗೂ ನೋಡಲು ಸಿಗ್ತದೆ. ಅಗಸ್ತ್ಯೇಶ್ವರ ದರ್ಶನಕ್ಕೆ ಇವಳು ಹೋದಾಗ ಬಕುಲಾದೇವಿ ಅಲ್ಲಿಯೇ ಪದ್ಮಾವತಿಯ ಗೆಳತಿಯರೆಲ್ಲ ಬಂದಿದ್ದಾರೆ ಅಗಸ್ತ್ಯೇಶ್ವರನ ಪೂಜೆಗೆ. ಪರಸ್ಪರ ಪರಿಚಯ ಮಾಡಿಕೊಂಡಿದ್ದಾರೆ. ಯಾರು ನೀವು ಅಂತ ಕೇಳಿದಾಗ ಅವರೆಲ್ಲ ತಮ್ಮ ಕಥೆಯನ್ನ ಹೇಳಿದರು. ಹೀಗೆ ರಾಜ ತನ್ನ ಮಗಳಿಗಾದಂತಹ ದುಃಖವನ್ನು ಉಪಶಮನ ಮಾಡುವುದಕ್ಕೆ ಅಗಸ್ತ್ಯೇಶ್ವರನ ಸೇವೆ ಮಾಡುವುದಕ್ಕೆ ಕಳಿಸಿದ್ದಾನೆ. ಮಾನಸಿಕವಾದ ದುಃಖಕ್ಕೆ ಮನೋಭಿಮಾನಿಗಳಾದ ರುದ್ರದೇವರ ಅನುಗ್ರಹವಲ್ಲದೆ ಇನ್ಯಾವ ಉಪಾಯವೂ ಇಲ್ಲ. ಉಮಾವೈ ವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವ ನದಾಂಪತ್ಯಾದ್ವಿಹೀಯತೆ. ನಮ್ಮ ವಾಕ್ಶಕ್ತಿಗೆ ಅಭಿಮಾನಿ ದೇವತೆ ಉಮಾದೇವಿಯಾದರೆ ನಮ್ಮೆಲ್ಲರ ಮನಸ್ಸಿಗೆ ದೇವತಾ ರುದ್ರದೇವರು. ಅಂತಹ ರುದ್ರದೇವರ ಅನುಗ್ರಹದಿಂದ ಮನಸ್ಸಿನ ಎಲ್ಲ ಕಷ್ಟಗಳು ದೂರವಾಗುತ್ತೆ. ಮನೋಭಿಮಾನಿಗಳಾದ ರುದ್ರದೇವರ ಸೇವೆಯನ್ನು ಮಾಡಬಹುದು. ರುದ್ರದೇವರ ಪ್ರಾಚೀನವಾದಂತಹ ಋಷಿಗಳಿಂದ ಮುನಿಗಳಿಂದ ಪೂಜಿತವಾದಂತಹ ಅಧಿಷ್ಠಾನವಿದ್ದರೆ ರುದ್ರದೇವರ ಪೂಜೆಯನ್ನು ಮಾಡುವುದು ಒಂದು. ರುದ್ರಾಂಶ ಸಂಭೂತರಾದ ಶುಕಾಚಾರ್ಯರಿಂದ ಹೇಳಲ್ಪಟ್ಟ ಶ್ರೀಮದ್ಭಾಗವತದ ಶ್ರವಣ ಮಾಡಿದರೂ ಸರಿ, ಆ ರುದ್ರದೇವರ ಉಪದೇಶದಂತೆ ಇರುವ ಶ್ರೇಷ್ಠವಾದ ಗ್ರಂಥ ಅದು ಶ್ರೀಮದ್ಭಾಗವತ. ನಮ್ಮ ಮನಸ್ಸಿಗೆ ರೋಗವಾದಾಗ ಮನೋವಿಜ್ಞಾನಿಗಳ ಹತ್ರ ಹೋದರೆ ಮಾಡೋದೇನವರು ಮಾತಾಡ್ತಾರೆ. ಸೈಕಿಯಾಟ್ರಿಸ್ಟ್ ಹತ್ರ ಹೋದರೆ ಮೊದಲಿಗೆ ಅವರು ಮಾಡೋದು ಒಳ್ಳೆ ಮಾತುಗಳನ್ನ ಆಡಿ ಮನಸ್ಸಿನಲ್ಲಿರುವ ಎಲ್ಲ ಚಿಂತೆಗಳನ್ನ ದೂರ ಮಾಡಿ ಮನಸ್ಸಿಗೆ ಒಂದು ಧೈರ್ಯ, ಸ್ಥೈರ್ಯ, ನೆಮ್ಮದಿ ಬರುವಂತೆ ಮಾಡ್ತಾರೆ. ಮಾತಿನೊಳಗೆ ಇರುವುದು ಎಲ್ಲ ಮೋಡಿಯವರು. ಅದರಂತೆ ಎಲ್ಲರ ಮನೋಭಿಮಾನಿಗಳಾದಂತಹ ಇಡೀ ಜಗತ್ತಿನ ಮನೋರೋಗಗಳಿಗೆ ಔಷಧಿಯನ್ನು ಕೊಟ್ಟು ಉಪಚಾರ ಮಾಡಿ ಪರಿಹಾರ ಮಾಡುವಂತಹ ಮನೋವೈದ್ಯರು ಶುಕಾಚಾರ್ಯರು ಭಾಗವತದ ಮೂಲಕ 18,000 ಶ್ಲೋಕಗಳ ಮೂಲಕ ಮಾತನಾಡಿ ನಮ್ಮೆಲ್ಲರ ಮಾನಸಿಕವಾದ ವ್ಯಥೆಗಳನ್ನು ದೂರ ಮಾಡುತ್ತಾರೆ. ಅಂತಹ ರುದ್ರದೇವರಿಗೆ ನಾವು ಮನಸ್ಸಿಗೆ ಯಾವುದೇ ತೊಂದರೆಯಾದಾಗ ಶರಣು ಹೋಗಬೇಕು. ರುದ್ರಾಂತರ್ಗತ ಪರಮಾತ್ಮನ ಅನುಗ್ರಹದಿಂದ ಮಾನಸಿಕ ವ್ಯಥೆಗಳನ್ನು ದೂರ ಮಾಡಬೇಕು ಎಂಬ ತತ್ವವನ್ನು ನಮಗಿಲ್ಲಿ ತಿಳಿಸ್ತಾರೆ. ಅವರೆಲ್ಲ ಈ ಕಾರಣಕ್ಕಾಗಿ ನಾವು ಬಂದಿದ್ದೇವೆ ಅಂತ ತಮ್ಮ ವೃತ್ತಾಂತವನ್ನು ತಿಳಿಸಿದರು. ಏನಾಗಿದೆ ಅವನಿಗೆ, ಯಾಕೆ ಅವಳಿಗೆ ಮನೋರೋಗ ಬಂತು ಅಂತ ಕೇಳ್ತಾರೆ ಬಕುಲಾದೇವಿ. ಆಗ ಎಲ್ಲ ಕಥೆಯನ್ನು ಹೇಳಿದರು. ಶ್ರೇಷ್ಠನಾದ ಸುಂದರನಾದ ಮನ್ಮಥನಂತೆ ಇರುವ ಒಬ್ಬ ವ್ಯಕ್ತಿ ಬಂದ. ಅವನನ್ನು ನೋಡಿ ಇವಳು ಮೊದಲಿಗೆ ಹೊಡೆದು ಓಡಿಸಿದಳು. ಆದರೆ ಆಮೇಲೆ ಮೂರ್ಛೆ ಹೊಂದಿ ಅವನ ರೂಪವನ್ನೇ ಚಿಂತನ ಮಾಡುತ್ತಾ ಅವನನ್ನೇ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಈ ರೀತಿಯಾಗಿ ಅಸ್ವಸ್ಥವಾಗಿದ್ದಾಳೆ. ಆಗ ಬೃಹಸ್ಪತ್ಯಾಚಾರ್ಯರು ಸ್ವರ್ಗದಿಂದ ಬಂದು ಆಕಾಶರಾಜನ ಗುರುಗಳು ಇವನಿಗೇನಾದರೂ ಇವಳಿಗೆ ಒಳ್ಳೆಯದಾಗಬೇಕಾಗಿದ್ರೆ ರುದ್ರದೇವರ ಅನುಗ್ರಹದಿಂದ ಒಳ್ಳೆಯದಾಗತ್ತೆ ಅಂತ ಉಪದೇಶ ಮಾಡಿದ್ದಕ್ಕೆ ನಾವಿಲ್ಲಿ ಬಂದಿದ್ದೇವೆ ಅಂತ. ನೀನ್ಯಾಕೆ ಬಂದಿದ್ದೀ ಅಂತ ಕೇಳ್ತಾರೆ ಬಕುಲಾದೇವಿ. ಬಕುಲಾದೇವಿ ತನ್ನ ಪರಿಚಯವನ್ನು ಹೇಳ್ತಾಳೆ. ಪ್ರಭಾವಮಾತ್ಮಾನುಭವಸ್ಥ ವಿಷ್ಣೋರ್ಯೂಯಂ ನ ಜಾನೀತ ಪುರಾಣ ಪುಂಸಃ ಕೃಷ್ಣಂ ಮುಕುಂದಂ ತನಯಂ ನಿರಂತ್ಯ ವೃಥಾ ಶರೀರಂ ಪುನರಾಗತಂ. ನಾನ್ಯಾರು ಅಂತ ಹೇಳಿಕೊಳ್ತಾಳೆ. ಇಡೀ ಜಗತ್ತಿಗೆ ಕಾರಣನಾದ ಭಗವಂತ, ಜಗದೊಡೆಯ ಜಗನ್ನಿಯಾಮಕ ಜಗತ್ಸ್ವಾಮಿ, ಅಂತಹ ಪರಮಾತ್ಮನನ್ನು ಪರಮಾತ್ಮ ಅಂತ ತಿಳಿದಿದ್ರೆ ನಾನಿಲ್ಲಿ ಬರ್ತಾನೇ ಇರಲಿಲ್ಲ, ನಾನೆಂದೋ ಮೋಕ್ಷಕ್ಕೆ ಹೋಗ್ತಾ ಇದ್ದೆ. ಆದರೆ ಅಂತಹ ಭಗವಂತನನ್ನು ಮಗನೆಂದು ಭಾವಿಸಿ ನಾನು ಅವನ ಬಾಲಲೀಲೆಗಳನ್ನು ನೋಡಿದೆ ಯಶೋದೆಯಾದಾಗ. ಅಂತಹ ಸರ್ವೋತ್ತಮನಾದ ಪರಮಾತ್ಮನನ್ನ ಸರ್ವೋತ್ತಮ ಅಂತ ಯಾವಾಗಲೂ ಚಿಂತನೆ ಮಾಡಲಿಕ್ಕೆ ನನಗಾಗಲಿಲ್ಲ.
ದೇವರು ಹತ್ತಿರ ಇಲ್ಲ ಇಲ್ಲ ಅಂತ ಎಲ್ಲರೂ ದುಃಖ ಪಡ್ತಾರೆ. ದೇವರನ್ನ ಕಾಣುವುದಕ್ಕೆ ತಪಸ್ಸು ಮಾಡ್ತಾರೆ, ಉಪವಾಸ ಮಾಡ್ತಾರೆ, ಕಷ್ಟಪಡ್ತಾರೆ, ಸುಖಗಳನ್ನ ಪರಿತ್ಯಾಗ ಮಾಡ್ತಾರೆ, ವೈರಾಗ್ಯದಿಂದ ಇರ್ತಾರೆ. ಎದುರಿಗೆ ದೇವರು ಮನೆಯಲ್ಲಿ ಓಡಾಡ್ತಾ ಇದ್ದರೂ ಅವನು ದೇವರು ಸರ್ವೋತ್ತಮ, ಸಕಲ ಜಗತ್ಕಾರಣ, ಸರ್ವಾಂತರ್ಯಾಮಿ ಅಂತ ಉಪಾಸನೆ ಮಾಡದೆ ಮಗ ಅಂತ ನಾನು ಎತ್ತಿ ಮುದ್ದಾಡಿಸಿದೆ. ಆ ಒಂದು ತಪ್ಪಿಗಾಗಿ ಮತ್ತೆ ಪುನರ್ಜನ್ಮನಾಗಿ ಬಂದಿದೆ. ದೇವರು ಸರ್ವೋತ್ತಮ ಅಂತ ತಿಳಿದು ಒಂದು ಸಲ ನಮಸ್ಕಾರ ಮಾಡಿದರೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ. ಏಕೋಪಿ ಕೃಷ್ಣಸ್ಯ ಕೃತಃಪ್ರಣಾಮ ದಶಾಶ್ವವೇಧಾವೃತೇನ ತುಲ್ಯ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ. 10 ಅಶ್ವಮೇಧ ಯಾಗಗಳನ್ನು ಮಾಡಿದರೂ ಮತ್ತೆ ಜನ್ಮವಿದೆ. ಸ್ವರ್ಗವನ್ನು ಅನುಭವಿಸಿ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಆದರೆ ಭಕ್ತಿಯಿಂದ ಕೃಷ್ಣನಿಗೆ ನಮಿಸಿದಾಗ ಮತ್ತೆ ಜನ್ಮ ಇಲ್ಲ ಅಂತ ಶಾಸ್ತ್ರ ಹೇಳುತ್ತದೆ. ಅಂತಹ ಕೃಷ್ಣನನ್ನ ನಮಿಸದೆ ತಾಯಿ ಅಂತ ಎತ್ತಿ ಬರೀ ಮುದ್ದಾಡಿಸಿ ಬಿಟ್ಟೆ ನಾನು ಮಗ ಅಂತ ತಿಳಿದು, ಅದಕ್ಕಾಗಿ ನನಗೆ ಈ ಜನ್ಮ ಬಂದಿದೆ. ನಾನು ಯಶೋದೆ ಈಗ ಬಕುಲ ಆಗಿ ಅವತಾರ ಮಾಡಿದ್ದೇನೆ. ಇಡೀ ಜಗತ್ತಿಗೆ ಬಲವನ್ನ ಕೊಡುವವನು ಭಗವಂತ. ಇವತ್ತು ನೀವೆಲ್ಲ ಅಗಸ್ತ್ಯೇಶ್ವರನ ಪೂಜೆಗೆ ಬಂದಿದ್ದೀರಲ್ಲ, ನಾನು ಬಂದಿದ್ದೇನೆ, ನೀವು ಬಂದಿದ್ದೀರಿ. ಈ ಅಗಸ್ತ್ಯೇಶ್ವರನನ್ನು ಭಜಿಸಿದಾಗ ನಮಗೆ ನಿಮಗೆ ಎಲ್ಲರಿಗೂ ಸುಖ ಶಾಂತಿಗಳು ಸಿಗೋದು ಆ ನಾರಾಯಣನ ಬಲದಿಂದ. ಈ ಅಗಸ್ತ್ಯೇಶ್ವರನಲ್ಲಿ ರುದ್ರದೇವರಲ್ಲಿ ಅಂತರ್ಯಾಮಿಯಾದ ನರಸಿಂಹದೇವರ ಅನುಗ್ರಹದಿಂದಲೇ ನಮಗೆ ನಿಮಗೆ ಒಳ್ಳೆಯದಾಗು. ಯಾವುದೇ ದೇವತೆಯನ್ನು ಭಜಿಸಿ, ಯಾವುದೇ ಗುರುಗಳನ್ನು ಭಜಿಸಿ, ನಿಮಗೆ ಅನುಗ್ರಹ ಆಗುವುದು ಆ ಪರಮಾತ್ಮನ ಬಲದಿಂದ. ಆದ್ದರಿಂದ ಆ ಪರಮಾತ್ಮನಿಗೆ ಬಕು ಅಂತ. ಬ ಅಂದ್ರೆ ಅನಂತ ಬಲ, ಕು ಅಂದ್ರೆ ಅದಕ್ಕೆ ಆಶ್ರಯನಾದ ಪರಮಾತ್ಮ, ಅವನಿಗೆ ಬಕು ಎಂಬುದಾಗಿ ಹೇಳ್ತಾರೆ. ಅವಳಂತಾಳೆ, ಹರಿರೇವ ಬಲಂ ಯಸ್ಮಾತ್ ಸರ್ವಾರ್ಥಾನಾಂ ಬಲಂ ಭವೇತ್, ಹರೇರ್ಬಂ ಅಮೃತಂ ಯಸ್ಮಾತ್ ಕುಪದಂತೆ ತದಾಶ್ರಯಂ ಲಾಲಯಾನಿ ತಥೋ ಮಾಂ ವೈ ಬಕುಲಾಂ ಅವಗಚ್ಚತ. ಅಮೃತ, ಅನಂತ ಬಲ, ಅದಕ್ಕೆ ಸಾಧನವಾದ, ಅದಕ್ಕೆ ಆಶ್ರಯನಾದ ಭಗವಂತನನ್ನ ಲಾಲನೆ ಮಾಡುತ್ತೇನೆ, ಆದ್ದರಿಂದ ನನಗೆ ಬಕುಲ ಅಂತ ಕರೀತಾರೆ. ಎಷ್ಟು ಸುಂದರವಾದ ಅರ್ಥ ನೋಡಿ. ಬ ಅನ್ನುವ ಶಬ್ದಕ್ಕೆ ಬಲ ಅಂತ ಒಂದರ್ಥ, ಬ ಅನ್ನುವ ಶಬ್ದಕ್ಕೆ ಮೋಕ್ಷ ಅಂತೂ ಅರ್ಥ. ಅದಕ್ಕೆ ವ ಅನ್ನುವುದು ಅಮೃತ ಬೀಜ ಅಂತ ಹೇಳ್ತಾರೆ ಜಪ ಮಾಡುವಾಗಲ್ಲ. ಅದಕ್ಕೂ ಒಂದು ಕಾರಣ ಇದೆ. ವ ಇದು ಅಮೃತ ಬೀಜ ಯಾಕೆ? ವ ಅಂದ್ರೆ ಮೋಕ್ಷ ಅಂತ ಅರ್ಥ ಯಾಕೆ ಅಂದ್ರೆ ವ ಅಂದ್ರೆ ಜ್ಞಾನ ಅಂತ ಅರ್ಥ ಇದೆ. ಒಂದು ಸಣ್ಣ ಅಕ್ಷರಕ್ಕೆ ಎಷ್ಟು ಸಂಬಂಧ ಇದೆ ನೋಡಿ. ವ ಎಂಬ ಧಾತುವಿಗೆ ಗತಿ ಅಂತ ಅರ್ಥ. ನಮ್ಮೆಲ್ಲರ ಉದ್ಗತಿಗೆ ಸಾಧನವಾದದ್ದರಿಂದ ವ ಅಂದ್ರೆ ಜ್ಞಾನ ಅಂತ ಅರ್ಥ. ನಾವು ಜ್ಞಾನವನ್ನ ಪಡೆದರೇನೆ ನಮಗೆ ಮೋಕ್ಷ ಸಿಗೋದು. ಆದ್ದರಿಂದ ಮೋಕ್ಷಕ್ಕೂ ವ ಅಂತ ಕರೀತಾರೆ. ಅಂತಹ ಮೋಕ್ಷಕ್ಕೆ ವ ಅಂದ್ರೆ ಬಲ, ಬಲಕ್ಕೆ ಆಶ್ರಯನಾಗಿದ್ದಾನೆ ಪರಮಾತ್ಮ. ಎಲ್ಲ ಜನರಿಗೂ ಮೋಕ್ಷವನ್ನ ಕೊಡುವವನು, ಎಲ್ಲರಿಗೂ ಬಲವನ್ನ ಕೊಡುವವನು. ಆದ್ದರಿಂದ ಪರಮಾತ್ಮನಿಗೆ ಬಕು ಅಂತಾರೆ. ಅಂತಹ ಪರಮಾತ್ಮನನ್ನು ಲಾಲನೆ ಮಾಡಿದ್ದಕ್ಕೆ ನನಗೆ ಬಕುಲ ಅಂತ ಹೆಸರಿದೆ. ನಾನು ಭಗವಂತನ ದಾಸಿ. ನಿಜವಾಗಿ ಹೆಸರಿಗೆ ತಾಯಿ ಅಂತ ನನ್ನನ್ನು ಕರೀತಾರೆ. ಆ ಪರಮಾತ್ಮ ಸರಿ, ಬಕುಲ ಮಾಲಾ ಅಂತ ನಿನ್ನ ಪೂರ್ಣ ಹೆಸರಿದೆ. ಬಕುಲ ಅಂತ ಸುಮ್ಮನೆ ಪ್ರೀತಿಯಿಂದ ಕರೆಯೋದು, ಬಕುಲ ಮಾಲಾ ಯಾಕೆ ನೀನು ಅಂತ. ಅವಳಂತಾಳೆ, ಪರಮಾತ್ಮನನ್ನು ನಾನು ಲಾಲನೆ ಮಾಡ್ತೇನೆ ಅಂತ ಹೇಳಿದರೆ ನಾನು ದೇವರಿಗಿಂತ ದೊಡ್ಡವಳು, ತಾಯಿ ಅಂತ ನನ್ನ ಬಗ್ಗೆ ಪೂಜ್ಯ ಭಾವನೆ ಬಂದಿತ್ತು ಎಲ್ಲಾದರೂ. ಅಲ್ಲ, ನಾನು ದೇವರಿಗೆ ಪಾಲನೆ ಮಾಡುವುದು ಹೇಗೆ ಸಾಧ್ಯ? ನನ್ನನ್ನ ರಕ್ಷಣೆ ಮಾಡುವವಳು ನನ್ನ ತಾಯಿ ಲಕ್ಷ್ಮೀದೇವಿ, ನನ್ನ ತಂದೆ ದೇವರು. ಆದ್ದರಿಂದ ನನಗೆ ಮಾಲಾ ಅಂತಾರೆ. ಮಾ ಅಂದ್ರೆ ಲಕ್ಷ್ಮೀದೇವಿ. ಮಾ ಮಯಾ ಲಾಲ್ಯತೆ ಇತಿ ಮಾಲಾ. ಲಕ್ಷ್ಮೀದೇವಿ ನನ್ನನ್ನ ಲಾಲನೆ ಮಾಡ್ತಾಳೆ, ಆದ್ದರಿಂದ ನಾನು ಮಾಲಾ. ಇದರರ್ಥ ನಾನು ದೇವರ ತಾಯಿ ಅಲ್ಲ ಅಂತ ಆಯ್ತಲ್ಲ. ದೇವರ ತಾಯಿಯಾಗಿದ್ರೆ ನನ್ನನ್ನು ಲಕ್ಷ್ಮೀದೇವಿ ಲಾಲನೆ ಯಾಕೆ ಮಾಡಬೇಕಾಗಿತ್ತು? ನನಗೆ ತಾಯಿ ಲಕ್ಷ್ಮೀದೇವಿ, ಅವಳೇ ನನ್ನ ಲಾಲನ ಮಾಡಿ ಪೋಷಣೆ ಮಾಡಿ ಬೆಳೆಸುವವಳು. ನಾನೇ ಲಕ್ಷ್ಮಿಯ ಕೂಸು, ಹೆಸರಿಗೆ ದೇವರಿಗೆ ತಾಯಿ ಅಂತ ಅನಿಸಿಕೊಂಡಿದ್ದೇನೆ. ಮಾಮಾಂ ಲಾಲಯತಿ ಏವಂ ಮಾಲಾಮಪ್ಯವಗಚ್ಚತ. ಆದ್ದರಿಂದ ನನಗೆ ಬಕುಲ ಮಾಲಾ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ. ನಾವು ಹೀಗೂ ಅರ್ಥ ಮಾಡಿಕೊಳ್ಳಬಹುದು. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಯಶೋಧ ಯಾರು ಅಂತ ಹೇಳಿದ್ದಾರೆ. ನೊಂದ ಯಶೋಧೆ,
ನಂದ ಅಂದ್ರೆ ದ್ರೋಣ ಎಂಬ ಹೆಸರಿನ ಒಬ್ಬ ವಸು. ಅಷ್ಟವಸುಗಳ ಪೈಕಿ ಒಬ್ಬ ವಸು, ದ್ರೋಣ ಅನ್ನುವ ಒಬ್ಬ ವಸುದೇವತೆ. ಅವನ ಹೆಂಡತಿ ಧರ, ಅವಳ ಅವತಾರವೇ ಯಶೋದಾದೇವಿ. ದ್ರೋಣ ಎಂಬ ವಸುವಿನ ಅವತಾರ ದ್ರೋಣಾಚಾರ್ಯರಲ್ಲ, ದೇವತಾ ದ್ರೋಣ ಅಂತ ಒಬ್ಬ ಇದ್ದಾನೆ, ಅವನ ಅವತಾರ ನಂದ. ಧರ ಎಂಬ ಅವನ ಹೆಂಡತಿಯ ಅವತಾರವೇ ಯಶೋಧ ಎಂಬುದಾಗಿ ಶ್ರೀಮದಾಚಾರ್ಯರು ನಿರ್ಣಯ ಕೊಟ್ಟಿದ್ದಾರೆ. ಆ ಒಂದು ಅಭಿಪ್ರಾಯವನ್ನು ಸೂಚನೆ ಮಾಡುವಂತೆ ಈ ಬಕುಲ ಎಂಬ ಶಬ್ದ ಇದೆ. ಯಾಕೆಂದ್ರೆ ಮದುವೆ ಮಾಡಿ ಕೊಡುವಕ್ಕಿಂತಲೂ ಮೊದಲಿಗೆ ಒಂದು, ಮದುವೆ ಮಾಡಿ ಕೊಟ್ಟ ಮೇಲೆ ಒಂದು ಕುಲ ಹೆಣ್ಣಿಗೆ. ಇವಳ ಕುಲ ಯಾವುದು? ಧರ ಅಂತ ಇವಳು ದೇವತೆ, ಅವಳೇ ಯಶೋದೆಯಾಗಿ ಹುಟ್ಟಿದ್ದಾಳೆ, ಯಶೋದೆಯೇ ಈಗ ಬಕುಲ ಆಗಿದ್ದಾಳೆ. ಹಾಗಾದ್ರೆ ಯಶೋದೆಯ ಕುಲ ಯಾವುದಾಗಿತ್ತು? ವ ಕುಲ. ವ ಅಂದ್ರೆ ವಸು. ದ್ರೋಣ ಎಂಬ ವಸುವಿನ ಕುಲಕ್ಕೆ ಸೇರಿದವಳು, ಅವನ ಹೆಂಡತಿಯಾಗಿ ವಸುವಿನ ಕುಲಕ್ಕೆ ಸೇರಿಕೊಂಡವಳು. ಆದ್ದರಿಂದ ಇವಳು ವಕುಲ. ವ ಮತ್ತು ಬ ಎರಡೂ ಸಂಸ್ಕೃತದಲ್ಲಿ ಒಂದೇ ಆಗುತ್ತೆ. ವಸುವಿನ ಕುಲಕ್ಕೆ ಸೇರಿದ ಧರ ಎಂಬ ದೇವತೆಯ ಅವತಾರಳಾಗಿದ್ದಾಳೆ ಅನ್ನುವುದಕ್ಕೆ ಇವಳಿಗೆ ವಕುಲ ಅಥವಾ ಬಕುಲ ಎಂಬುದಾಗಿ ಕರೆದಿದ್ದಾರೆ. ಅಥವಾ ಹೂ ಎಂಬ ಶಬ್ದಕ್ಕೆ ಭೂಮಿ ಅಂತ ಅರ್ಥ ಇದೆ. ಭೂಮಿ, ಧರ ಈ ಎಲ್ಲಾ ಶಬ್ದಗಳು ಪರ್ಯಾಯ ಶಬ್ದಗಳು. ಇವಳು ಯಾವಳ ಅವತಾರ? ಧರಾದೇವಿಯ ಅವತಾರ. ಹೂ ಅಂದ್ರೆ ಧರ. ಧರ ಅಂದ ತಕ್ಷಣ ನಮಗೆ ಈ ಪೃಥ್ವಿಯ ನೆನಪಾಗತ್ತೆ. ಪೃಥ್ವಿ ಅಲ್ಲ, ಈ ಪೃಥ್ವಿ ವರಾಹದೇವರ ಹೆಂಡತಿಯಾದಂತಹ ಪರಮಾತ್ಮನ ಮಡದಿಯಾದಂತಹ ಪೃಥ್ವಿ ಇವಳಲ್ಲ. ವಸುವಿನ ಹೆಂಡತಿಯಾದ ಧರ ಅನ್ನುವುದನ್ನು ತಿಳಿಸಿಕೊಡುವುದಕ್ಕೆ ವ ಕು, ವಸುವಿನ ಹೆಂಡತಿಯಾದ ಕು ಅಂದ್ರೆ ಧರ, ಪೃಥ್ವಿ. ಅಂತಹ ಧರಾದೇವಿಯ ಹೆಸರನ್ನ ಪಡೆದು ಹುಟ್ಟಿದಂಥವಳು ವಕುಲ ಎಂಬುದಾಗಿ ಆ ಬಕುಲಾದೇವಿಯ ಶಬ್ದದ ನಿರ್ವಚನವನ್ನ ನಾವು ಈ ರೀತಿಯಾಗಿ ಶ್ರೀಮದಾಚಾರ್ಯರು ಕೊಟ್ಟ ಹಿನ್ನೆಲೆಯಲ್ಲಿ ಕಾಣಬಹುದು. ಅಂತಹ ಯಶೋದೆಯ ಅವತಾರಳಾದ ಬಕುಲಾದೇವಿ ತನ್ನ ಹೆಸರಿನ ಅರ್ಥವನ್ನ ತಾನೇ ತಿಳಿಸಿ, ಆದರೆ ನನಗೆ ಆಕಾಶರಾಜನ ಹತ್ತಿರ ಕೆಲಸ ಇದೆ, ಧರಣೀದೇವಿ ಅವಳ ಹತ್ತಿರನೂ ಕೆಲಸ ಇದೆ, ಹೋಗಬೇಕಾಗಿದೆ, ಹೇಗಾದರೂ ಮಾಡಿ ನಿಮ್ಮ ಜೊತೆಗೆ ನಾನು ಬಂದು ಬಿಟ್ಟರೆ ಸುಲಭವಾಗಿ ನನಗೆ ಅಂತಃಪುರದಲ್ಲಿ ಪ್ರವೇಶ ಸಿಗ್ತದೆ, ಬರ್ತೇನೆ ಎಂದಾಗ ಅವಶ್ಯವಾಗಿ ಆಗಲಿ ಅಂತ ಅವರು ಒಪ್ಪಿಕೊಂಡಿದ್ದಾರೆ. ಇವಳ ಶ್ರೇಷ್ಠವಾದ ಲಕ್ಷಣಗಳನ್ನು ನೋಡಿ, ಇವಳ ಸೌಜನ್ಯ, ಇವಳ ಗಾಂಭೀರ್ಯವನ್ನ ನೋಡಿ ಇವಳನ್ನ ಜೊತೆಗೆ ಕರೆದುಕೊಂಡು ಹೋದರೆ ಯಾವ ಅಪಾಯ ಇಲ್ಲ, ನಮಗೆ ಮಂಗಲವೇ ಆಗತ್ತೆ ಎನ್ನುವ ವಿಶ್ವಾಸ ಅವರಿಗೆ ಬಂದಿದೆ. ಇದರ ಜೊತೆಗೆ ಭಕ್ತಿಯಿಂದ ದೇವತೆಗಳ ಸೇವೆಯನ್ನು ಮಾಡಿದರೆ ಪರಮಾತ್ಮನನ್ನು ಪರಮಾಂತರ್ಯಾಮಿ ಎಂಬ ಅನುಸಂಧಾನವನ್ನ ಮಾಡ್ತಾ ದೇವತೆಗಳ ಸೇವೆ ಮಾಡಿದರೆ ಅದು ಹೇಗೆ ಶೀಘ್ರದಲ್ಲಿ ಸಫಲವಾಗತ್ತೆ ಅನ್ನುವುದಕ್ಕೆ ಇದೊಂದು ನಿದರ್ಶನವನ್ನು ತೋರಿಸ್ತಾ ಇದ್ದಾರೆ ಪುರಾಣದಲ್ಲಿ. ಮನಸ್ಸಿನ ಶಾಂತಿಯಾಗಬೇಕು ಪದ್ಮಾವತಿಗೆ ಅಂತ ಅಗಸ್ತ್ಯೇಶ್ವರನ ಸೇವೆಗೆ ಬಂದಿದ್ದಾರೆ. ಆ ಮನಸ್ಸಿನ ಶಾಂತಿಯಾಗುವುದು ವಿವಾಹದಿಂದ. ವಿವಾಹದ ಕಾರ್ಯಕ್ಕಾಗಿ ಬಂದ ಬಕುಲೆಯ ಭೇಟಿ ಅದೇ ಅಗಸ್ತ್ಯೇಶ್ವರನ ದೇವಾಲಯದೊಳಗೆ ಆಗಿದೆ. ಎಷ್ಟು ಶೀಘ್ರದಲ್ಲಿ ಫಲವಾಗಿದೆ ನೋಡಿ. ಅತ್ಯುತ್ಕಟೈ ಪುಣ್ಯ ಪಾಪೈ ಇಹೈವ ಫಲಮಶ್ನತೆ. ಅತ್ಯುತ್ಕಟವಾದ ಪುಣ್ಯವಿದ್ರೆ ಇಲ್ಲಿಯೇ ಫಲವಾಗತ್ತೆ ಅಂತ ಅಗಸ್ತ್ಯೇಶ್ವರನ ಸೇವೆ ಮಾಡಿದಂತಹ ಆ ಸಖಿಯರು ತಮ್ಮ ಸೇವೆ ಸಫಲವಾಯಿತೋ ಇಲ್ಲವೋ ಅಂತ ಹುಡುಕಾಡಿ ದಾರಿ ಕಾಯಲು ನೋಡುವ ಪ್ರಸಂಗ ಬರಲಿಲ್ಲ. ಅದೇ ಹೊತ್ತಿಗೆ ಬಕುಲಾದೇವಿ ಸಂದೇಶವನ್ನ ಹೊತ್ತು ಬರ್ತಾ ಇದ್ದಾಳೆ, ಅವಳ ದರ್ಶನವಾಗಿದೆ. ಇದೇ ಮಹಾತ್ಮರ ಸೇವೆಯನ್ನ ಮಾಡಿದಾಗ ಶೀಘ್ರದಲ್ಲಿ ಫಲ ದೊರಕುತ್ತದೆ ಎನ್ನುವುದಕ್ಕೆ ಸಾಕ್ಷಿ ಎಂದು ಪುರಾಣ ನಮಗೆ ತಿಳಿಸುತ್ತದೆ. ಬಕುಲಾದೇವಿ ಈಚೆಗೆ ಹೊರಟ ಮೇಲೆ ಭಗವಂತ ವಿಚಾರ ಮಾಡ್ತಾ ಇದ್ದಾನೆ. ಏಕಪುತ್ರೋಶ್ಯ ಪುತ್ರಸ್ತು ಏಕನೇತ್ರೋಶ್ಯ ನೇತ್ರವಾನ್ ಸ್ತ್ರೀಹುಶ್ಚ ಯತ್ಕೃತಂ ಕಾರ್ಯಂ ಮತಸ್ಕಾರ್ಯಂ ಫಲಪ್ರದಂ. ಒಬ್ಬ ಮಗ ಇದ್ದರೆ ಇಲ್ಲದೇ ಇದ್ದಂತೇನೆ, ಒಂದು ಕಣ್ಣಿದ್ದರೂ ಇಲ್ಲದೇ ಇದ್ದಂತೆ. ಸ್ತ್ರೀಯರಿಗೆ ಕಾರ್ಯವನ್ನ ಒಪ್ಪಿಸಿದರೆ ಅದು ಆಗದೇ ಇದ್ದಂತೆಯೇ ಸರಿ ಅಂತಾನೆ ದೇವರು. ಬಕುಲಾದೇವಿ ಮದುವೆಗೆ ನಾನೆಲ್ಲ ವ್ಯವಸ್ಥೆ ಮಾಡಿಕೊಂಡು ಬರ್ತೇನೆ ಅಂತ ಹೋಗಿದ್ದಾಳೇನೋ ನಿಜ, ಆದರೆ ಅವಳ ಮೇಲೆ ವಿಶ್ವಾಸವನ್ನಿಟ್ಟು ನಾನು ಕುಳಿತರೆ ಮದುವೆಯಾಗುವುದು ಬಹಳ ಕಷ್ಟ ಇದೆ, ಇನ್ನೆಷ್ಟು ಯುಗಗಳು ತೊಳೆದು ಹೋಗಬೇಕೋ ಗೊತ್ತಿಲ್ಲ, ಈ ಕಾರ್ಯವನ್ನ ನಾನೇ ಮಾಡ್ತೇನೆ ಅಂತ.
ಈ ಮಾತನ್ನಂದಾಕ್ಷಣಕ್ಕೆ ಸ್ತ್ರೀಯರಿಗೆಲ್ಲ ಸಿಟ್ಟು ಬರಬಹುದು. ಆದರೆ ಅದಕ್ಕೆ ಪರಮಾತ್ಮ ಒಂದು ಉಪಾಯ ಏನು ಮಾಡಿದ, ಸ್ತ್ರೀಯರು ಮಾಡಿದಂತಹ ಕೆಲಸ ಇದು ಫಲಪ್ರದವಲ್ಲ ಅಂತ ತಾನು ಕೆಲಸ ಮಾಡಿ ತೋರಿಸಿಬಿಟ್ಟಿದ್ರೆ ಸ್ತ್ರೀಯರಿಗೆ ಸಿಟ್ಟು ಬರಬೇಕು. ಆದರೆ ತಾನು ಸ್ತ್ರೀ ವೇಷವನ್ನೇ ಧಾರಣ ಮಾಡಿ ಕೆಲಸ ಮಾಡಿಕೊಂಡು ಬಂದು ಸ್ತ್ರೀಯರ ಮರ್ಯಾದೆಯಿಂದ ಉಳಿಸಿದ. ಹಾಗಾದ್ರೆ ಸ್ತ್ರೀಭಿಷ್ಟ ಯತ್ಕೃತಂ ಕಾರ್ಯಂ ನ ತತ್ಕಾರ್ಯಂ ಫಲಪ್ರದಂ. ಈ ಮಾತಿನ ಅಭಿಪ್ರಾಯ, ಸ್ವತಂತ್ರನಾದ ನಾನು ಸರ್ವಾಂತರ್ಯಾಮಿಯಾಗಿ ಏನಾದರೂ ಕಾರ್ಯವನ್ನು ಮಾಡಬೇಕು ಅಂತ ಇಚ್ಛೆ ಮಾಡಿದರೆ ಆ ಕಾರ್ಯ ಪರಿಪೂರ್ಣವಾಗತ್ತೆಯೇ ಹೊರತು ಸ್ತ್ರೀಯರು ಅಂದ್ರೆ ಬರೇ ಹೆಣ್ಣು ಮಕ್ಕಳು ಅಂತ ತಾತ್ಪರ್ಯ ಅಲ್ಲ. ಯಾರಾದರೂ ಸಮರ್ಥರಲ್ಲದೇ ಇದ್ರೆ, ಬಲಿಷ್ಠರಲ್ಲದೇ ಇದ್ರೆ ಬೈತಾರೆ, ಏನು ಹೆಣ್ಣೆ ಇದ್ದೆ ನೀನು ಅಂತ ಬೈತಾರೆ. ಅದರರ್ಥ ಹೆಣ್ಣು ಅಂತ ನಾವು ಶಬ್ದಕ್ಕೆ ಕೈಯಲ್ಲಿ ಬಳಿ ಹಾಕೊಂಡವನು ಏನ್ ಕೈಯಾಗಿ ಬಳಿ ಹಾಕೊಂಡೆ ಏನು ಅಂತಾರೆ. ಅದರ ತಾತ್ಪರ್ಯ ಗಂಡಸಾಗಿರಬಹುದು, ಹೆಣ್ಣಾಗಿರಬಹುದು, ಹೆಣ್ಣ ಗಂಡ, ಪ್ರತಿಯೊಬ್ಬ ಅಸ್ವತಂತ್ರನಾದ ದುರ್ಬಲನಾದ ವ್ಯಕ್ತಿಯನ್ನು ಭಗವಂತ ಸ್ತ್ರೀ ಅಂತ ಕರೀತಾ ಇದ್ದಾನೆ. ಕೈಯಲ್ಲಿ ಬಳಿ ಹಾಕಿಕೊಂಡವರು ದುರ್ಬಲರಾದವರು, ಅಸ್ವತಂತ್ರರು ಅಂತ ಅರ್ಥ. ಜಗತ್ತಿನೊಳಗೆ ನನ್ನೊಬ್ಬರನ್ನ ಬಿಟ್ಟರೆ ಇನ್ನೆಲ್ಲರೂ ಅಸ್ವತಂತ್ರರೇ. ಬ್ರಹ್ಮಾದಿ ಎಲ್ಲಾ ದೇವತೆಗಳು ಅಸ್ವತಂತ್ರರೇ. ಪುರುಷರಿರಬಹುದು, ಸ್ತ್ರೀಯರಿರಬಹುದು, ಅವರೆಲ್ಲರೂ ಕೂಡ ಅಸ್ವತಂತ್ರರಾದದ್ದರಿಂದ ಕೈಯಲ್ಲಿ ಬಳೆ ಹಾಕಿಕೊಂಡಂತೆ ಹೆಣ್ಣಿದ್ದಂತೆ ಅವರೆಲ್ಲ. ಹೀಗಾಗಿ ಸ್ವತಂತ್ರನಾದ ನಾನು ಕೆಲಸ ಮಾಡಿದರೆ ಅದು ಪೂರ್ಣ. ನನ್ನನ್ನ ಬಿಟ್ಟು ಅಸ್ವತಂತ್ರರಾದವರು ಯಾರು ಕೆಲಸ ಮಾಡಿದರೂ ಕೂಡ ಆ ಕೆಲಸ ಪರಿಪೂರ್ಣವಾಗುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರೇರಣೆ ಇದ್ದರೆ ಮಾತ್ರ ಕೆಲಸ ಪರಿಪೂರ್ಣವಾಗುತ್ತೆ ಅಂತ ಭಗವಂತನ ಅಭಿಪ್ರಾಯ. ಅದನ್ನು ತೋರಿಸುವುದಕ್ಕೆ ಪರಮಾತ್ಮ ಕೊರವಂಜಿಯ ವೇಷವನ್ನು ಧಾರಣ ಮಾಡಿದ. ಅತ್ಯಂತ ಮುದಿಯಾದ 500 ವರ್ಷದ ಮುದುಕಿಯಂತೆ ವೇಷವನ್ನು ಧಾರಣ ಮಾಡಿದ್ದಾನೆ. ಲೀಲಾ ಮಾನುಷ ವಿಗ್ರಹ ಅಂತಹ ಪರಮಾತ್ಮ ಒಂದು ಹೊರಟು ಚಿಂದೆಯನ್ನ ಏನೇನೋ ವಿಚಿತ್ರವಾದಂತಹ ವಸ್ತ್ರವನ್ನ ಉಟ್ಟುಕೊಂಡಿದ್ದಾನೆ. ಬ್ರಹ್ಮದೇವ ಒಂದು ಸಣ್ಣ ಕೂಸನ್ನ ಸೃಷ್ಟಿ ಮಾಡಿದ. ಆ ಕೂಸಿನೊಳಗೆ ಬ್ರಹ್ಮದೇವರಿಗೆ ಪ್ರವೇಶ ಮಾಡುವುದಕ್ಕೆ ಹೇಳಿದ ಸನ್ನಿಧಾನ. ಈ ಕೂಸಿನಲ್ಲಿ ನೀನು ಸನ್ನಿಹಿತನಾಗು. ರುದ್ರದೇವರನ್ನೇ ಒಂದು ಕಟ್ಟಿಗೆಯನ್ನು ಮಾಡಿಕೊಂಡಿದ್ದಾನೆ. ಇಡೀ ಬ್ರಹ್ಮಾಂಡವನ್ನೇ ಬುಟ್ಟಿಯನ್ನಾಗಿ ಮಾಡಿಕೊಂಡಿದ್ದಾನೆ ಪರಮಾತ್ಮ. ಏನು ಭಗವಂತನ ಸ್ವಾತಂತ್ರ್ಯ ನೋಡಿ. ಒಂದು ಸಣ್ಣ ಕೂಸು ಹುಟ್ಟಿಸಿದ. ಆಗಿಂತಾಗ ಜಗತ್ತಿನೊಳಗೆ ಎಲ್ಲರ ಕೂಸನ್ನು ನಾನೇ ಹುಟ್ಟುತ್ತೇನೆ ಅಂತ ತೋರಿಸುವುದಕ್ಕೆ ಪ್ರತ್ಯಕ್ಷವಾಗಿ ಕ್ಷಣಮಾತ್ರದಲ್ಲಿ ಒಂದು ಕೂಸು ಬಂತು. ನೀನು ಇದರೊಳಗೆ ಸನ್ನಿಹಿತನಾಗುವಂತ ಬ್ರಹ್ಮದೇವರಿಗೆ ಅಂತಾನೆ. ಅವರ ಅವತಾರ ಮಾಡೋ ಹಾಗಿಲ್ಲ. ಬ್ರಹ್ಮಣೋ ಅವತಾರೋಸ್ತಿ ಸನ್ನಿಧಾನಂಚ ಕೇವಲಂ. ನೀನು ಇದರೊಳಗೆ ಸನ್ನಿಹಿತನಾಗುವಂತ ಪರಮಾತ್ಮ ಹೇಳಿ. ಅವರು ಸನ್ನಿಹಿತರಾಗಿದ್ದಾರೆ. ಬ್ರಹ್ಮದೇವರು ಸನ್ನಿಹಿತರಾದ ಮೇಲೆ ರುದ್ರದೇವರಿಗೆ ನೀನು ಕಟ್ಟಿಗೆಯಾಗಿ ಬರಬೇಕು. ಕೈಯಲ್ಲಿ ಕೊರವಂಜಿಯ ವೇಷ ಅದು. ಅವರು ಕಟ್ಟಿಗೆಯಾಗಿ ನಿಂತಿದ್ದಾರೆ. ಅದರೊಳಗೂ ತಾರತಮ್ಯ ನೋಡಿ ದೇವರದು. ಹೇಗೆ ಮೊದಲು ಆಕಳು ಬ್ರಹ್ಮ ಆದರೂ ರುದ್ರದೇವರು ಕರು ಆದರು. ಕರುವಿಗಿಂತಲೂ ಆಕಳು ಶ್ರೇಷ್ಠ, ರುದ್ರನಿಗಿಂತಲೂ ಬ್ರಹ್ಮ ಶ್ರೇಷ್ಠ. ಆಕಳಿಗಿಂತಲೂ ಆಕಳನ್ನ ಕಾಯುವ ಲಕ್ಷ್ಮೀದೇವಿ ಶ್ರೇಷ್ಠರು ಅಂತ ತೋರಿಸಿದ. ಈಗ ರುದ್ರದೇವರನ್ನು ಕಟ್ಟಿಗೆ ಮಾಡಿದ, ಇವರನ್ನು ಕೂಸು ಮಾಡಿದ. ಕಟ್ಟಿಗೆ ಇದು ಜಡ, ಕೂಸು ಇದು ಚೇತನ. ಅರ್ಥ, ಕಟ್ಟಿಗೆಯನ್ನ ಇಲ್ಲಿ ಬಾ ಅಂತ ಕರೆದ್ರೆ ಎದ್ದು ಬರ್ಲಿಕ್ಕೆ ಬರುವುದಿಲ್ಲ. ಕೂಸಿಗೆ ಬಾ 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 ಅಂತ ಕರೆದ್ರೆ ಅಂಬೆಗಾಲ ಹತ್ರ ಆದ್ರೂ ಬರಬಹುದು. ಅಷ್ಟೂ ಸ್ವಾತಂತ್ರ್ಯ ರುದ್ರದೇವರಿಗಿಲ್ಲ. ಬ್ರಹ್ಮದೇವರಿಗಿಂತಲೂ ಕಡಿಮೆ ಅಂತ ತೋರಿಸುವುದಕ್ಕೆ ಬ್ರಹ್ಮದೇವರನ್ನ ಕೂಸು ಮಾಡಿದ, ಅವರನ್ನು ಕಟ್ಟಿಗೆ ಮಾಡಿದ. ಇದರರ್ಥ ಅವರಲ್ಲಿ ತಾರತಮ್ಯ ಇದೆ. ದೇವರ ಮುಂದೆ ಎಲ್ಲರೂ ಅಸ್ವತಂತ್ರರೇ, ಆದರೂ ತಾರತಮ್ಯ ಇದೆ ಅಂತ ಪರಮಾತ್ಮ ಸೂಚನೆ ಮಾಡುತ್ತಾನೆ. ಇಡೀ ಬ್ರಹ್ಮಾಂಡವನ್ನೇ ಅದರ ಪ್ರತಿನಿಧಿಯಂತೆ ಬುಟ್ಟಿಯನ್ನ ಮಾಡಿಕೊಂಡರಂತೆ. ಅರ್ಥಾತ್ ಸಮಸ್ತವಾದ ಬ್ರಹ್ಮಾಂಡವೇ ಪರಮಾತ್ಮನ ಕೈಯಲ್ಲಿ ಹಗರಾದ ಬುಟ್ಟಿಯಂತೆ ಇದೆ. ಬೇಕಾದಾಗ ಎತ್ತಬಹುದು, ಬೇಡಾದಾಗ ಬಗೆಯಬಹುದು. ಹಾಗೆ ಇಡೀ ಜಗತ್ತನ್ನ ನನ್ನ ಕೈಯಲ್ಲಿ ಇಟ್ಟುಕೊಂಡವನಿಗೆ ಬ್ರಹ್ಮ ರುದ್ರವನ್ನೇ ಕೈಯಲ್ಲಿ ವಶ ಮಾಡಿಕೊಂಡ ಕ ಈಶ ಇಬ್ಬರನ್ನೂ ಪ್ರೇರಣೆ ಮಾಡುವುದಕ್ಕೆ ಕೇಶವ ಅಂತ ಕರೆಸಿಕೊಂಡ ನನಗೆ ಯಾವ ಮನೋವ್ಯಥೆ ಇಲ್ಲ, ದುಃಖ ಇಲ್ಲ, ಕಾಮ ಇಲ್ಲ ಅನ್ನುವುದನ್ನು ಪರಮಾತ್ಮ ತೋರಿಸಿಕೊಡ್ತಾ ಇದ್ದಾನೆ. ಕಾಮನನ್ನೇ ಸುತ್ತ ರುದ್ರನೇ ನನ್ನ ಮುಂದೆ ಕಟ್ಟಿಗೆಯಾಗಿ ನಿಂತಿದ್ದಾನೆ. ತನ್ನ ಮೂರನೆಯ ಕಣ್ಣನ್ನು ತೆಗೆದು ಕಾಮನನ್ನೇ ಸುತ್ತ ರುದ್ರ ನನ್ನ ಎದುರಿಗೆ ಕಟ್ಟಿಗೆಯಾದಾಗ ನನಗ್ಯಾವ ಕಾಮದ ಬಾಧೆ ಅನ್ನುವುದನ್ನು ತೋರಿಸುವುದಕ್ಕೆ ಕಟ್ಟಿಗೆಯನ್ನು ಆಡಿಸ್ತಾ ಪರಮಾತ್ಮ 7 ತಿಂಗಳಿನ ಕೂಸಿನಂತೆ ಇರುವ ಬ್ರಹ್ಮದೇವರನ್ನು ಕರೆದುಕೊಂಡು ಬರ್ತಾನೆ.
ಏನ್ ಘೋಷಣೆ ಮಾಡ್ತಾನೆ? ಪುರೀಂ ಸಮಾಗತ್ಯ ಜಗರ್ಧಚೇತ್ಸಂ ಪತಿಂ ಸುತಾನ್ ಬಂಧುಗಣಾನ್ ದದಾಮಿ. ಯಾರಿಗೆ ಗಂಡ, ಯಾರಿಗೆ ಮಕ್ಕಳು, ಯಾರಿಗೆ ಬಂಧುಗಳು ಬಾಂಧವರು, ಐಶ್ವರ್ಯ, ರಾಜ್ಯ ಏನು ಬೇಕೋ ಅದನ್ನು ಕೊಡುವುದಕ್ಕೆ ನಾನು ಸಿದ್ಧ ಅಂತ. ಗಂಡ ಬೇಕು, ಮದುವೆಯಾಗಬೇಕು ಅಂತೆ ಪದ್ಮಾವತಿ ದುಃಖದಲ್ಲಿದ್ದಾಳೆ ಅಂತ ಗೊತ್ತು. ಅದನ್ನೇ ಮೊದಲಿಗೆ ಹೇಳ್ತಾನೆ ದೇವರು. ಪತೀನ್, ಯಾರಿಗಾದರೂ ಮದುವೆಯಾಗಬೇಕು, ಗಂಡ ಸಿಗಬೇಕು ಅಂದ್ರೆ ಕೊಡ್ತೇನೆ ಬೇಕಾದರೆ ಅಂತ. ಆದರೆ ಇದು ಪದ್ಮಾವತಿಗೆ ಮಾತ್ರ ಹೇಳಿದ್ದಲ್ಲ ದೇವರು, ಜಗತ್ತಿಗೆ ಹೇಳ್ತಾ ಇದ್ದಾನೆ ದೇವರು. ಯಾರಿಗೆ ಗಂಡ ಹೆಂಡತಿ, ಗಂಡ ಹೆಂಡಂದಿರು ಸಿಗಬೇಕಾಗಿದ್ರೆ, ಗಂಡ ಹೆಂಡಂದಿರು ಸುಖವಾಗಿರಬೇಕಾಗಿದ್ರೆ, ಪ್ರೀತಿ ಸಿಗಬೇಕಾಗಿದ್ರೆ, ಬಂಧು ಬಾಂಧವರ ಪ್ರೀತಿ ಸಿಗಬೇಕಾಗಿದ್ರೆ ಯಾರಾದರೂ ನನ್ನ ಹತ್ರ ಬನ್ನಿ. ಪರಮಾತ್ಮ ಘೋಷಣೆ ಮಾಡ್ತಾನೆ. ಉಪನಿಷತ್ತಿನೊಳಗೆ ದೇವರು ಘೋಷಣೆ ಮಾಡಿದ್ದಾನೆ. ಜಗತ್ತಿನಲ್ಲಿ ಯಾರಿಗೇ ಪ್ರೀತಿಯನ್ನ ಮಾಡಬೇಕು ಅಂತ ಇಚ್ಛೆ ಇದ್ರೆ ನನಗೆ ಶರಣ ಹೋಗಿ. ನನ್ನ ಅನುಗ್ರಹದಿಂದ, ನನ್ನ ಇಚ್ಛೆಯಿಂದ ನಿಮ್ಮಲ್ಲಿ ಪ್ರೀತಿಯನ್ನು ನಾನು ಕೊಡಬಹುದು. ಪ್ರಿಯಕೃತ್ ಪ್ರೀತಿವರ್ಧನ. ಪ್ರೀತಿಯನ್ನ ಕೊಡುವವನೇ ಪರಮಾತ್ಮ, ಬಾಂಧವರನ್ನ ಕೊಡುವವನೇ ಭಗವಂತ. ಆ ಘೋಷಣೆಯನ್ನ ಪರಮಾತ್ಮ ಮಾಡುತ್ತಾ ಜಗತ್ತಿಗೇನೆ ಸಂದೇಶವನ್ನು ಕೊಡ್ತಾ ಬರ್ತಾ ಇದ್ದಾನೆ. ಇಷ್ಟು ಕೇಳಿದ್ದೇ ತಡ ನೋಡಿ. ಅವತ್ತಿನ ಕಾಲದ ಪ್ರಜೆಗಳಿಗೂ ರಾಜರ ಮನತನಕ್ಕೂ ಇರುವ ಸಂಬಂಧ ಹೇಗಿರ್ತದೆ. ರಾಜರ ಮನೆಯೊಳಗೆ ಬೇಕಾದಷ್ಟು ಸುಖ, ದುಃಖ, ಕಷ್ಟ ಏನೇನೋ ಆಗ್ತಾ ಇರ್ತದೆ. ಯಾರಿಗೆ ನಮಗೆ ಗೊತ್ತೈತಿರೋದಿಲ್ಲ ಇವತ್ತಿನ ಪ್ರಜೆಗಳಿಗೆ. ಆದರೆ ಆಗಿನ ಕಾಲದೊಳಗೆ ಹಾಗಿರ್ತಿರಲಿಲ್ಲ. ಇಡೀ ರಾಷ್ಟ್ರ ಒಂದು ಕುಟುಂಬದಂತೆ ಇರ್ತಾ ಇತ್ತು. ಕಾರಣ ಪ್ರಜೆಗಳ ಸುಖ ದುಃಖಗಳಲ್ಲಿ ಅಷ್ಟು ಹಾಸು ಹೊಕ್ಕಾಗಿ ರಾಜರು ತಾವು ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ರು ಅನ್ನೋದಕ್ಕಾಗಿ ಪ್ರಜೆಗಳು ರಾಜರ ಮನೆತನದಲ್ಲಿ ನಡೆದ ಸುಖ ದುಃಖಗಳಲ್ಲಿ ಹಾಗೇ ಭಾಗವಹಿಸ್ತಾ ಇದ್ರು. ಊರಿನ ಜನ ಎಲ್ಲ ಓಡಿ ಬಂದು ಪದ್ಮಾವತಿಯ ತಾಯಿ ಧರಣಿ ದೇವಿಗೆ ಹೇಳಿಕೊಂಡಿದ್ದಾರೆ, ಇಂತಹ ಶ್ರೇಷ್ಠಳಾದ ಧರ್ಮದೇವಿ ಬಂದಿದ್ದಾಳೆ, ಏನೆಲ್ಲ ಕೊಡುವುದಕ್ಕೂ ಸಿದ್ಧಳಿದ್ದಾಳಂತೆ, ಅವಳನ್ನು ಕರೆಸಿದರೆ ಒಳ್ಳೆಯದು ಅಂತ. ಆಗ ಕರೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ಇವಳು ಬರ್ಲಿಕ್ಕೆ ಮೊದಲಿಗೆ ತಯಾರಾಗುವುದಿಲ್ಲ. ತಾನೇ ಬೇಗನೆ ಬಂದು ಬಿಟ್ಟರೆ ತನ್ನ ಮೇಲೆ ವಿಶ್ವಾಸ ಹೋಗುತ್ತೆ. ನನಗೆ ಬರುವ ಅಪೇಕ್ಷೆ ಇಲ್ಲ ಅಂತ ತೋರಿಸಿದ್ರೆ ನನ್ನ ಮೇಲೆ ವಿಶ್ವಾಸ ಹೆಚ್ಚು ಬರ್ತದೆ ಅಂತ ಪರಮಾತ್ಮ ತೋರಿಸ್ತಾ ಇದ್ದಾನೆ. ಬರೋದಿಲ್ಲ ಅಂತ ಹೇಳಿದ. ಈ ದರಿದ್ರ ದೇಶದಲ್ಲಿರುವ ನನ್ನನ್ನು ಕರೆದು ರಾಜರಿಗೆ ಸಮಯ ಹೋಗುವುದಿಲ್ಲ. ರಾಜಸ್ತ್ರೀಯರಿಗೆ, ಅಂತಃಪುರದಲ್ಲಿದ್ದವರಿಗೆ ಒಳಗೆ ಕುಳಿತು 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 ಬೇಸರ ಬಂದಿರ್ತದೆ. ಹುಚ್ಚರನ್ನ ಕರೆದು ಮಾತನಾಡಿಸಿದ್ರೆ ಅವರಿಗೊಂದು ಆನಂದ. ಚೇಷ್ಟೆ ಮಾಡಿ, ಅಪಮಾನ ಮಾಡಿ, ಅಪಹಾಸ ಮಾಡಿ, ನನ್ನನ್ನು ನೋಡಿ ನಕ್ಕು ತಾನು ಸಮಯ ಕಳೆಯೋದಕ್ಕೆ ನನ್ನನ್ನು ಕರೀತಾಳೆ, ನಾನೇ ಬರಬೇಕು, ಬರುವುದಿಲ್ಲ ಅಂತ. ಆಗ ಸ್ವತಃ ಧರಣಿ ದೇವಿ ತಾನೇ ಧಾವಿಸಿ ಓಡಿ ಬರ್ತಾಳೆ. ಅದೇ ಬೇಕಾಗಿತ್ತು ದೇವರಿಗೆ. ಮನೆಯೊಳಗೆ ಸ್ವತಃ ದೇವರ ಸೇವೆಯನ್ನು ತಮ್ಮ ಕೈಯಿಂದ ತಾವು ಮಾಡಬೇಕಂದ್ರೆ ದೇವರು ಒಲದು ಒಳಗೆ ಬರ್ತಾನೆ. ಧರಣಿ ದೇವಿ ತನ್ನ ದಾಸದಾಸಿಯರನ್ನು, ಪ್ರಜೆಗಳನ್ನು ಕೊಟ್ಟು ಕಳಿಸಿದಾಗ ಬರಲಿಲ್ಲ. ತಾನೇ ರಾಜ ಅಂತಃಪುರದಿಂದ ಧಾವಿಸಿ ಭೂಮಿಗೆ ಧರಣಿ ದೇವಿ ಧರಣಿಗೆ ಇಳಿದು ಬಂದಾಗ ಅಂತಸ್ತಿನಿಂದ, ಆಗ ಭಗವಂತ ಒಳಗೆ ಹೋದ. ಹಾಗೆ ನಾವು ಕೈಯಲ್ಲಿ ಬೇಕಾದ ಜನ ಇದ್ದಾರೆ ಅಂತ ಅನ್ನೋದಕ್ಕೆ ಇನ್ನೊಬ್ಬರಿಂದ ಸೇವೆಯನ್ನ ಮಾಡಿಸ್ತೇವೆ ದೇವರದು ಅಂದ್ರೆ ದೇವರ ನಮಗೆ ಒಲಿಯುವುದಿಲ್ಲ. ನಾವೇ ನಮ್ಮ ಕೈಯಿಂದ, ನಮ್ಮ ದೇಹದಿಂದ, ನಮ್ಮ ಬುದ್ಧಿ, ನಮ್ಮ ಶಕ್ತಿಯನ್ನು ಉಪಯೋಗ ಮಾಡಿ ಭಗವಂತನ ಸೇವೆ ಮಾಡಿದಾಗ ಭಗವಂತ ನಮಗೆ ಒಲಿಯುತ್ತಾನೆ ಅನ್ನುವುದನ್ನು ಪರಮಾತ್ಮ ತೋರಿಸಿಕೊಡ್ತಾನೆ. ಆಗ ಧರಣಿ ದೇವಿ ಬಂದು ಪ್ರಾರ್ಥನೆ ಮಾಡಿ ಒಳಗೆ ಕರೆದುಕೊಂಡು ಹೋಗಿದ್ದಾಳೆ. ಸತ್ಯವನ್ನ ನೀನು ನೋಡುವುದು ನನಗೆ ಅನುಗ್ರಹ ಮಾಡಬೇಕು ಅಂತ ಅವಳಂತಾಳೆ. ನಾನು ಸುಳ್ಳು ಮಾತಾಡಿದ್ರೆ ನನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕು ಅಂತಂತಾಳೆ. ನರನಾರಾಯಣ ಈ ಮಾತನ್ನು ದೇವರು ಸತ್ಯ ಮಾಡಿಕೊಂಡಿದ್ದಾನೆ. ನಾನೇನಾದರೂ ಸುಳ್ಳು ಮಾತನಾಡಿದರೆ ನನ್ನ ನಾಲಿಗೆಯನ್ನೇ ಕತ್ತರಿಸಿ ಎಂಬುದಾಗಿ ಭಗವಂತ ಹೇಳಿದ್ದನ್ನ ಯಾರವಾರಿಯ ಕಥೆಯಲ್ಲಿ ನೀವು ಕೇಳಿದ್ದೀರಿ. ಪರಮಾತ್ಮನ ಅನನ್ಯ ಚಿಂತೆಯಂತೋ ಮಾಂ ಎಂಬ ವಾಕ್ಯದ ಬಗ್ಗೆ ಸಂದೇಹ ಪಟ್ಟಾಗ ದೇವರು ತನ್ನ ನಾಲಿಗೆಯನ್ನೇ ಕತ್ತರಿಸಿಕೊಂಡು ತೋರಿಸಿದನಂತೆ. ಅರ್ಥ, ನನ್ನ ಮಾತನ್ನ ಸುಳ್ಳಾಗುವುದು ಅಂದ್ರೆ ಅದು ನಾಲಿಗೆ ಕತ್ತರಿಸಿದಂತೆ ಅಂತ ಪರಮಾತ್ಮ ಧರಣಿ ದೇವಿಗೆ ಹೇಳ್ತಾ ಇದ್ದಾನೆ. ಸಾಕ್ಷಾತ್ ನರನಾರಾಯಣನ ಪತ್ನಿ ನಾನು ಅಂತ. ದೇವರು ತಾನೇ ಪತಿ, ತಾನೇ ತನಗೆ ಪತ್ನಿ. ಬಹಳ ಅದ್ಭುತವಾದ ಲೀಲೆಯನ್ನು ದೇವರು ಮಾಡ್ತಾನೆ ಅಂತ ಉಪನಿಷತ್ತುಗಳೆಲ್ಲ ಹೇಳುತ್ತದೆ. ಭಗವಂತ ಲಕ್ಷ್ಮೀದೇವಿಯ ಜೊತೆಗೆ ತಾನು ಪತಿಯಾಗಿ ವಿಹಾರ ಮಾಡುವಂತೆ ಸ್ವರಮಣನಾದ ದೇವರು ತಾನೇ ಹೆಣ್ಣಾಗಿ, ತಾನೇ ಗಂಡಾಗಿ, ತಾನೇ ಪತಿಪತ್ನಿಯ ರೂಪದಲ್ಲಿ ವಿಹಾರವನ್ನೂ ಮಾಡ್ತಾನಂತೆ ಪರಮಾತ್ಮ. ಅದ್ಭುತವಾದ ಲೀಲೆ ಭಗವಂತನದು. ನಾರಾಯಣ ನಾರಾಯಣಿ ಹೀಗೆ ಪರಮಾತ್ಮ ತಾನೇ ಗಂಡು ಹೆಣ್ಣು ರೂಪದಲ್ಲಿ ವಿಹಾರವನ್ನ ಮಾಡುವಂತಹ
ವಿಚಿತ್ರವಾದ ಲೀಲೆಯನ್ನು ಮಾಡ್ತಾನೆ. ಆದ್ದರಿಂದ ಭಗವಂತ ಹೇಳಿಕೊಳ್ತಾನೆ, ನನ್ನ ಗಂಡ ಯಾರು ಅಂದ್ರೆ ನಾರಾಯಣ ಅಂತ ಹೇಳ್ತಾನೆ. ನಾರಾಯಣನ ಹೆಂಡತಿ ನಾನು, ನನ್ನ ಮಗ ಬ್ರಹ್ಮ, ಇಡೀ ಜಗತ್ತಿಗೆ ನಿಯಾಮಕನಾಗಿರತಕ್ಕಂತಹ ಆ ಪರಮಾತ್ಮನನ್ನ ಕೈ ಹಿಡಿದವಳು ನಾನು, ಅವನ ಆಜ್ಞೆಯಿಂದ ಇಲ್ಲಿ ಬಂದಿದ್ದೇನೆ ಅಂತ ಧರಣಿ ದೇವಿಗೆ ಹೇಳ್ತಾರೆ. ಸರಿ, ನಿನಗೇನಾದರೂ ಭವಿಷ್ಯ ಕೇಳಬೇಕು ಅಂತಿದ್ರೆ ಹಾಗೆ ಹೊಲಸು ಮೈಯಿಂದ ಕೇಳಬೇಡ, ಸ್ನಾನ ಮಾಡಿ ಬಂದಿದ್ದಾಳೆ. ದಾನ ಕೊಡು, ಮೊದಲಿಗೆ ದಾನ ದಕ್ಷಿಣೆ ಕೊಟ್ಟು ಸಂತೋಷಪಡಿಸಿ ಆಮೇಲೆ ಜ್ಯೋತಿಷ್ಯವನ್ನ ಕೇಳಬೇಕು, ಭವಿಷ್ಯವನ್ನ ಕೇಳಬೇಕು ಅಂತ. ಸರಿ ಅಂತ ಹೇಳಿ ಶ್ರೇಷ್ಠವಾದಂತಹ ಮುತ್ತು ರತ್ನಗಳಿಂದ ಕೂಡಿದ ಬಂಗಾರದ ಮರದಲ್ಲಿ ಇವಳಿಗೆ ಮರದ ಬಾಗಿಣವನ್ನೆಲ್ಲ ಕೊಟ್ಟು ಪೂಜೆ ಮಾಡಿದ್ದಾಳೆ. ನನ್ನದಾಯಿತು, ಕೂಸಿಗೆ ಸ್ವಲ್ಪ ಅನ್ನ ಕೊಡು, ನನಗೇನು ಬೇಕಾಗಿಲ್ಲ, ನಾನು ನಿತ್ಯ ತೃಪ್ತ, ಕೂಸಿಗೆ ಅನ್ನ ಕೊಡು ಅಂತ. ಆಗಿಂತಾಗ ಶ್ರೇಷ್ಠವಾದಂತಹ ಅಡಿಗೆಯನ್ನ ಮಾಡಿಸಿ ಬಿಸಿಯಾದ ಅಡಿಗೆಯನ್ನ ಬಂಗಾರದ ಪಾತ್ರೆಯಲ್ಲಿ ತಂದು ಕೊಟ್ಟಿದ್ದಾಳೆ. ಕಂಗಳನ್ನ ಕೊಟ್ಟರು ಸರಿ, ಹೊಲಸು ಕೊಟ್ಟರು ಸರಿ, ತಿಂತೇವೆ, ನಾವೇನು ದರಿದ್ರರು ಅಂತ ಅವಳೇ ಕೊಡ್ತಾಳೆ ಪಾಪ. ಬಂಗಾರದ ಪಾತ್ರೆಯಲ್ಲಿ ಅನ್ನ ಕೊಟ್ಟರೆ ಬ್ರಹ್ಮದೇವರು ಅದನ್ನು ನೋಡುವುದೇ ಇಲ್ಲ, ವಾಸನೆಯೇ ನೋಡುವುದಿಲ್ಲ. ಮಾನುಷ ಅನ್ನವನ್ನ ನಾನೇ ಊಟ ಮಾಡಬೇಕು ಅಂತಂತಾರೆ. ಏನೋ ನೀನು ಕರ್ಕೊಂಡು ಬಂದಿದೆ ಅನ್ನೋದಕ್ಕೆ ನೀನು ಸೇವೆಗೆ ಅಂತ ಬಂದಿದ್ದೇನೆ, ಎಷ್ಟು ಬೇಕಾದಷ್ಟು ಉಪವಾಸ ಮಾಡ್ಲಿಕ್ಕೆ ತಯಾರಿದ್ದೇನೆ. ನನ್ನ ಭಕ್ತರೇ, ನನ್ನ ಪರಂಪರೆಯಲ್ಲಿ ಬಂದಂತಹ ಮತ್ತೆ ಭಕ್ತರೇ ಬೇಕಾದಷ್ಟು ಉಪವಾಸವನ್ನ ಮಾಡುವುದಕ್ಕೆ ಸಿದ್ಧರಿರ್ತಾರೆ. ಅಂತಹದ್ದು ನನಗೇನಾಗಿದೆ, ಉಪವಾಸದಿಂದ ಇರ್ತೇನೆ, ನಾನೇ ಊಟ ಮಾಡುವುದಿಲ್ಲ ಅಂತಾರೆ. ಪರಮಾತ್ಮ ಯಥೇಚ್ಛವಾಗಿ ಈ ಕೂಸಿಗೆ ಭಾಗ್ಯ ಇಲ್ಲ, ಯಾವಾಗಲೂ ತಂಗಳನ್ನ ತಿಂದಿದೆ, ಇಂತಹ ಪವಿತ್ರವಾದ ಅನ್ನ ತಿನ್ನೋ ಭಾಗ್ಯ ಇಲ್ಲ ಅಂತ ಹೇಳಿ ಆ ಕೂಸಿಗಷ್ಟು ಬೈದು ತಾನೇ ತಿಂದು ಬಿಟ್ಟ. ಏನಿದರ ಅರ್ಥ? ಯಾವಾಗಲೂ ಎಂಜಲನ್ನ ತಂಗಳನ್ನ ತಿಂದೇ ಅಭ್ಯಾಸ ಇದಕ್ಕೆ ಅಂತ ಬೈದ. ಅದರರ್ಥ ದೇವರಿಗೆ ನೈವೇದ್ಯ ಮಾಡಿದ್ದನ್ನೇ ತಿಂದ ಅಭ್ಯಾಸ. ನಾನು ಅನ್ನ ಕೊಡು ಅಂತ ಕೇಳಿದ ತಕ್ಷಣ ಈಗ ಅನ್ನ ಮಾಡಿ ನೀನು ಕರೆಸಿದೆ, ನೈವೇದ್ಯ ಆಗಿದ್ದನ್ನು ಯಾಕೆ ತಗೋತಾರೆ ಅವರು? ಬ್ರಹ್ಮದೇವರು ತಗೊಳ್ಳೋದಿಲ್ಲ. ಮತ್ತೆ ನೀ ಯಾಕೆ ತಗೊಂಡಿ? ನನಗ್ಯಾರು ನೈವೇದ್ಯ ಆಗುತ್ತೆ? ನಾನು ತಿಂದ್ರೇನೆ ನೈವೇದ್ಯ ಆಗೋದು, ಅದಕ್ಕೆ ನಾನು ತಿಂದೆ. ಜೊತೆಗೆ ಮಾನುಷವಾದ ಅನ್ನವನ್ನ ದೇವತೆಗಳು ಸ್ವೀಕಾರ ಮಾಡುವುದಿಲ್ಲ. ಅವತಾರ ಮಾಡಿದಾಗ ಸ್ವೀಕಾರ ಮಾಡ್ತಾರೆ. ಬ್ರಹ್ಮದೇವರು ಅವತಾರ ಮಾಡಲೇ ಇಲ್ಲ, ಇದು ಕೇವಲ ಸನ್ನಿಧಾನ, ಆದ್ದರಿಂದ ಅವರು ಸ್ವೀಕಾರ ಮಾಡಿಲ್ಲ. ಭಗವಂತ ಮಾತ್ರ ತಾನು ಅವತಾರ ಮಾಡಿದಾಗ ಅನ್ನವನ್ನ, ಮಾನುಷವಾದ ಸ್ಥೂಲವಾದ ಅನ್ನವನ್ನು ತಿಂತಾನೆ ಪರಮಾತ್ಮ. ನಾವು ನೀವು ಪೂಜೆ ಮಾಡುವ ಪ್ರತಿಮೆಯಲ್ಲಿದ್ದ ದೇವರು ಮಾತ್ರ ಒಳಗಿನ ಸಾರಗ್ರಹಣ ಮಾಡ್ತಾನೆ, ಸೂಕ್ಷ್ಮವಾದ ಸಾರಭಾಗವನ್ನಷ್ಟೇ ಸ್ವೀಕಾರ ಮಾಡ್ತಾನೆ. ಆದರೆ ಅವತಾರ ಮಾಡಿದಾಗ ಪ್ರತ್ಯಕ್ಷವಾಗಿ ಭಕ್ತರು ಕೊಟ್ಟ ಅನ್ನವನ್ನು ದೇವರು ಸ್ವೀಕರಿಸ್ತಾನೆ ಅಂತ ಶಾಸ್ತ್ರ ಹೇಳಿದಂತೆ ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ. ಅನ್ನವನ್ನ ಸ್ವೀಕಾರ ಮಾಡಿ ಪರಮಾತ್ಮ ಮುಂದೆ ಎಲ್ಲ ದೇವತೆಗಳಿಗೆ ನಮಸ್ಕಾರ ಮಾಡ್ತಾನೆ. ಜ್ಯೋತಿಷ್ಯವನ್ನ ಹೇಳಬೇಕಾದರೆ, ಭವಿಷ್ಯವನ್ನ ಹೇಳಬೇಕಾಗಿದ್ರೆ, ಏನೇ ಮಾತನಾಡಬೇಕಾಗಿದ್ರೆ, ಆಡಿದ ಮಾತು ಸತ್ಯವಾಗಬೇಕಾದರೆ ಪರಮಾತ್ಮನ ಅನುಗ್ರಹ ಬೇಕು. ಎಲ್ಲಾ ಭಗವಂತನ ಅನುಗ್ರಹ ಇದ್ದಾಗ ಮಾತ್ರ ನಾವು ಮಾಡುವ ಕಾರ್ಯ ಯಶಸ್ವಿಯಾಗತ್ತೆ ಅಂತ ತೋರಿಸುವುದಕ್ಕೆ ಭಗವಂತ ಎಲ್ಲರಿಗೆ ನಮಸ್ಕಾರ ಮಾಡ್ತಾನೆ. ಪಾಂಡುರಂಗ, ವೆಂಕಟೇಶ, ಶ್ರೀರಂಗ, ಕಾಳಹಸ್ತಿ, ಎಲ್ಲಾ ತೀರ್ಥಕ್ಷೇತ್ರಗಳ ಸ್ಮರಣೆ ಮಾಡಿದ್ದಾನೆ, ಎಲ್ಲಾ ನದಿಗಳ ಸ್ಮರಣೆ ಮಾಡಿದ್ದಾನೆ. ವೆಂಕಟೇಶ ಯಾರು? ತಾನೇ, ತನಗೆ ತಾನೇ ನಮಸ್ಕಾರ ಮಾಡಿಕೊಂಡಿದ್ದಾನೆ. ಇದೇ ಭಗವಂತನ ವಿಚಿತ್ರವಾದದ್ದು. ಚಿತ್ರಮರ್ಚ, ತನ್ನನ್ನ ತಾನೇ ಪೂಜೆ ಮಾಡಿಕೊಳ್ಳುತ್ತಾನೆ ಪರಮಾತ್ಮ, ತನಗೇ ತಾನು ನಮಸ್ಕಾರ ಮಾಡಿಕೊಂಡ. ಎಲ್ಲರಿಗೆ ನಮಸ್ಕಾರ ಮಾಡಿ ಇಷ್ಟೊತ್ತು ನಮಸ್ಕಾರ ಮಾಡಿದ್ದಕ್ಕೆ ಮೊದಲಿಗೆ ಊಟ ಆದ ಮೇಲೆ ಒಂಥರ ಶ್ರೇಷ್ಠವಾದ ತಾಂಬೂಲವನ್ನು ಕೊಡುವಂತ ಕೇಳಿ ಇಸಿದುಕೊಂಡಿದ್ದಾನೆ. ರಾಜವೈಭವದ ಅದ್ಭುತವಾದಂತಹ ತಾಂಬೂಲವನ್ನು ಕೊಡ್ತಾಳೆ. ಇಷ್ಟೆಲ್ಲ ನಮಸ್ಕಾರ ಆದ ಮೇಲೆ ಬಾಯಿ ಒಣಗ್ತು, ಮತ್ತೊಂದು ಸ್ವಲ್ಪ ತಾಂಬೂಲ ಕೊಡುವಂತ ಕೇಳ್ತಾನೆ. ಇದರ ಮಹತ್ವ ನಿಮಗೆ ಮುಂದೆ ಗೊತ್ತಾಗ್ತದೆ, ಯಾಕೆ ಇಷ್ಟೆಲ್ಲ ತಾಂಬೂಲ ಇಸಿದುಕೊಂಡ ಅಂತ. ಮುಂದೆ ತೀರ್ಥದ ಮಹಿಮೆಯನ್ನು ಹೇಳುವಾಗ ಹೇಳ್ತಾರೆ, ವೆಂಕಟಾಚಲದಲ್ಲಿ ಅನ್ನದಾನ ತಾಂಬೂಲದಾನ ಮಾಡಿದ್ದಕ್ಕೆ ಬಹಳ ಪುಣ್ಯ ಇದೆ ಅಂತ ಹೇಳಿದ್ದಾರೆ. ಮನಸ್ಸಿನಲ್ಲಿ ಅಂದುಕೊಂಡ ಎಲ್ಲಾ ಅಭೀಷ್ಟಗಳು ಪೂರ್ಣವಾಗುವುದಕ್ಕೆ ಅನ್ನದಾನ, ಜಲದಾನ, ತಾಂಬೂಲದಾನಗಳನ್ನು ವೆಂಕಟಾಚಲದಲ್ಲಿ ಮಾಡಬೇಕು ಅಂತ. ಈ ವೆಂಕಟಾಚಲದಲ್ಲಿ ಅಲ್ಲ, ಸಾಕ್ಷಾತ್ ವೆಂಕಟೇಶನೇ ಬಂದಿದ್ದಾನೆ ಈ ರೂಪದಲ್ಲಿ. ಅವನಿಗೆ ತಾಂಬೂಲದಾನ ಮಾಡಿದರೆ ಇವಳಿಗೆ ಎಷ್ಟು ಪುಣ್ಯ ಬಂದಿರಲಿಕ್ಕಿಲ್ಲ. ಆ ಪುಣ್ಯದ ಫಲದಿಂದ ಮುಂದೆ ಎಲ್ಲ ಮಂಗಲವಾಗಲಿ ಅಂತ ದೇವರೇ ತಾನು ಪ್ರೇರಣೆ ಮಾಡಿ ಯಾರಿಗೆ ಅನುಗ್ರಹ ಮಾಡಬೇಕು ಅಂತ ದೇವರ ಅಪೇಕ್ಷೆ ಮಾಡ್ತಾನೋ ಅವರಿಂದ ಸೇವೆಯನ್ನ ಮಾಡಿಸಿಕೊಳ್ತಾನೆ. ಇದೇ ಭಗವಂತನ ಅದ್ಭುತವಾದಂತಹ ಮಹಿಮೆ. ಆದ್ದರಿಂದ
ಭಗವಂತ ಆ ರೀತಿಯಾಗಿ ತಾಂಬೂಲವನ್ನು ಕೇಳಿ ಇಸಿದುಕೊಂಡ. ಆಗ ಪರಮಾತ್ಮ ಕೊನೆಗೆ ಹೇಳಿದ ಒಂದೇ ಮಾತು, ಇಷ್ಟೆಲ್ಲ ಮಾಡಿ ಹೇಳಿದ್ದೇನು ಬಹಳ ಇಲ್ಲ. ಕಿರಾತ ರೂಪವನ್ನ ಧಾರಣ ಮಾಡಿ ಕುದುರೆಯ ಮೇಲೆ ಒಬ್ಬ ವ್ಯಕ್ತಿ ಬಂದು ನಿನ್ನ ಮಗಳಿಗೆ ದರ್ಶನ ಕೊಟ್ಟ. ಅವನನ್ನು ತಿರಸ್ಕಾರ ಮಾಡಿ ಇವಳು ಕಳಿಸಿದ್ದಾಳೆ. ಆದರೆ ಅವನನ್ನೇ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಕೊರಗುತ್ತಾ ಇದ್ದಾಳೆ. ಅವನಿಗೆ ಕೊಟ್ಟು ಮದುವೆ ಮಾಡಿದರೆ ಇವಳು ಬದುಕ್ತಾಳೆ, ಇಲ್ಲದೆ ಇದ್ರೆ ಸತ್ತು ಹೋಗ್ತಾಳೆ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾಳೆ. ಅವಳಂತಾಳೆ, ಏನು ಅಮಂಗಲ ಮಾತಾಡ್ತಾ ಇದ್ದಿ, ಇಷ್ಟೊತ್ತನಕ ನಿನಗೆ ತಾಂಬೂಲ ಕೊಟ್ಟು ಊಟಕ್ಕೆ ಹಾಕಿ ಸಿಂಹಾಸನದ ಮೇಲೆ ಕೂಡಿಸಿ ಮಗಳು ಸಾಯ್ತಾಳೆ ಅಂತನೋ ಅಮಂಗಲ ಮಾತನ್ನ ಆಡ್ತೀಯಲ್ಲ. ಕಿಮ್ಮಾಂಬದಸಿ ದುರ್ವಾಕ್ಯಂ ಅಸತ್ಯಂ ವಾಮಲೋಚನೆ. ಆಗ ಪರಮಾತ್ಮನಂದಾನೆ, ನಾನು ಎಂದೂ ಅಸತ್ಯ ಮಾತನಾಡಿ ಗೊತ್ತಿಲ್ಲ. ಮಾತಿಗೆ ನನ್ನಿಂದ ಹೊರಗೆ ಬಂದಾಗ ಅಸತ್ಯವಾಗಿ ಗೊತ್ತಿಲ್ಲ. ಅದಕ್ಕೆ ಯಾವುದೇ ಮಾತು ನನ್ನ ಬಾಯಿಯಿಂದ ಬಂದ್ರೆ ಅದು ಸತ್ಯವಾಗಲೇಬೇಕು. ನಾನೇನು ಸುಳ್ಳು ಮಾತಾಡಿದೆ, ಕೊಟ್ಟರೆ ಬದುಕ್ತಾಳೆ, ಇಲ್ಲದಿದ್ರೆ ಇಲ್ಲ ಅಂತ ಹೇಳಿದ್ದೇನೆ, ತಪ್ಪೇನಿದೆ ಇದ್ರ. ಹಾಗಾದ್ರೆ ಅವಳಂತಾಳೆ ಹೇಗೆ ಕೊಡಬೇಕು? ಅಯಾಚಿತಾ ಮಯಾ ಕನ್ಯಾ ಕಥಂ ದೇಯ ಭವಿಷ್ಯತೆ. ನೋಡ್ರಿ, ಆವತ್ತಿನ ಕಾಲದ ಸಂಸ್ಕೃತಿ. ಯಾರಾದರೂ ಬಂದು ಕೇಳಿದ್ರೆ ನಾನು ಕೊಡಬೇಕು, ಇಲ್ಲದೇ ಇದ್ರೆ ಹೇಗೆ ಕೊಡ್ಲಿ ಅಂತ ವರಪಕ್ಷದವರೇ ಬಂದು ಕೇಳ್ತಿದ್ರಂತೆ. ವರದವರು ಯಾರಾದರೂ ಬಂದು ಇಂತಹ ಕನ್ಯೆ ಬೇಕು ಅಂತ ನನಗೆ ಬಂದು ಕೇಳಿದರೆ ನಾನು ಕೊಡಬಹುದು, ಯಾರೂ ಕೇಳದೇ ಇದ್ದಾಗ ನಾನು ಹೇಗೆ ಕೊಡ್ಲಿ ಅಂತ. ಆಗ ಭಗವಂತ ಹೇಳಿದ, ನೋಡಿ, ಇಷ್ಟು ಪೂರ್ವ ಪೀಠಿಕೆಯನ್ನು ಹಾಕಿ ಬಕುಲಾದೇವಿಗೆ ಅನುಕೂಲ ಮಾಡಿಕೊಟ್ಟ ಪರಮಾತ್ಮ. ವೃದ್ಧರಾದ ಒಬ್ಬ ಹೆಣ್ಣು ಮಗಳು ಬರ್ತಾಳೆ. ಅವಳು ಬಂದು ಕನ್ಯಾಯಾಚನೆ ಮಾಡ್ತಾಳೆ. ಶ್ರೀನಿವಾಸನಿಗೋಸ್ಕರವಾಗಿಯೇ ಕನ್ಯೆಯನ್ನು ಯಾಚನೆ ಮಾಡ್ತಾಳೆ. ಅವಳಿಗೆ ನೀವು ಅವಶ್ಯವಾಗಿ ಕೊಡ್ತೇವೆ ಅಂತ ಒಪ್ಪಿಗೆಯನ್ನು ಕೊಡಿ, ನಿಮ್ಮ ಮಗಳನ್ನು ಉಳಿಸಿಕೊಳ್ಳಿ, ಇಲ್ಲದೇ ಇದ್ರೆ ಉಳಿಯುವುದಿಲ್ಲ ಅಂತ ಪರಮಾತ್ಮ ಹೇಳಿದ್ದಾನೆ. ಇಷ್ಟು ಕೇಳಿ ಸಂತೋಷಪಟ್ಟು ಧರಣಿದೇವಿ ಕೊರವಂಜೆಯನ್ನು ಕೊಟ್ಟು ಕಳಿಸಿದ ಮೇಲೆ ಪದ್ಮಾವತಿಗೆ ಭೇಟಿಯಾಗಿ ಕೇಳಿದ್ದಾಳೆ. ಎಲ್ಲ ಕಾರಣವನ್ನ ಪದ್ಮಾವತಿಯ ಮುಖದಿಂದ ಕೇಳಿ ರಾಜನಿಗೆ ತಿಳಿಸಿದ್ದಾಳೆ ವಿಷಯವನ್ನು. ಪದ್ಮಾವತಿ ಇಷ್ಟು ದಿನ ಹೇಳಿರಲಿಲ್ಲ, ಆದರೆ ಬಹಳ ಒತ್ತಾಯ ಮಾಡಿ ನಾನು ವಿಷ ತೆಗೆದುಕೊಂಡು ಸಾಯ್ತೇನೆ ಅಂತ ಹೇಳಿದಾಗ ತನ್ನ ತಾಯಿಯ ಮುಂದೆ ಎಲ್ಲ ವಿಷಯವನ್ನು ತಿಳಿಸಿದ್ದಾಳೆ. ಆಗ ನಾನು ನೋಡಿದ ವ್ಯಕ್ತಿ ಎಂಥವನು ಅಂತ ಹೇಳುವುದಕ್ಕಿಂತಲೂ ನನ್ನ ಮನಸ್ಸಿನಲ್ಲಿರುವ ವ್ಯಕ್ತಿಯ ಭಕ್ತರು ಎಂಥವರು ಅಂತ ಲಕ್ಷಣ ಹೇಳ್ತಾಳೆ ಪದ್ಮಾವತಿ. ಎಂತಹ ಬಳಗ ಆ ಶ್ರೀನಿವಾಸನಿಗೆ ಇದೆ, ಯಾರನ್ನು ನೋಡಿ ನನ್ನ ಮನಸ್ಸು ಇಷ್ಟು ಮೋಹಿತವಾಗಿದೆ ಅಂತಹ ವ್ಯಕ್ತಿ ಯಾರು ಅಂದ್ರೆ ವೇದಶಾಸ್ತ್ರ ಪರಾಯೇತ್ ಸ್ವಧರ್ಮಾಚರಣೆ ರತಾಃ ವೇದೋಕ್ತಂ ಕರ್ಮ ಕುರುವಂತಿ ತದ್ಭಕ್ತಾನ್ ವಿದ್ಯೆ ವೈಷ್ಣವಾನ್ ಶಂಖಚಕ್ರಾಂಕಿತಾಯೇಕ ಊರ್ಧ್ವಪುಂಡ್ರಧರಾಶ್ರಯೇ ನಾಸತ್ಯವಚನಾಯೇತು ವಿಕ್ರಮಾತ್ರ ಮತೆ ಸ್ಥಿತಾ ಸ್ವಭಕ್ತ ಲಕ್ಷಣಂ ತ್ವೇತತ್ ಸಂವಿನ ಕೋನು ಜೀವತಿ. ಯಾವಾಗಲೂ ಶಂಖಚಕ್ರಾಂಕನ ಮಾಡಿಕೊಂಡು ಗೋಪೀಚಂದ್ರನ ನಾಮಮುದ್ರಾಧಾರಣಗಳನ್ನು ಮಾಡಿ ಎಂದಿಗೂ ತಂದೆ ತಾಯಿಗಳ ಮಾತನ್ನ ಮೀರದೇ ಇದ್ದವರು ಯಾರೋ ಅವರು ವೈಷ್ಣವರು. ನೋಡಿ, ವೈಷ್ಣವರ ಜವಾಬ್ದಾರಿ ಎಷ್ಟಿದೆ. ಪದ್ಮಾವತಿ ಏನ್ ಹೇಳಿದ್ದಾಳೆ ನಿಮ್ಮ ಬಗ್ಗೆ ತಿಳಿದುಕೊಳ್ಳಿ. ಯಾರು ಎಂದಿಗೂ ತಂದೆ ತಾಯಿಗಳ ಮಾತನ್ನು ಮೀರುವುದಿಲ್ಲ, ಯಾವಾಗಲೂ ಗೋಪೀಚಂದ್ರನ ನಾಮಮುದ್ರಾಧಾರಣ ಮಾಡ್ತಾರೆ, ವೇದೋಕ್ತ ಕರ್ಮಗಳನ್ನ ಚಾಚೂ ತಪ್ಪದೆ ಮಾಡ್ತಾರೆ, ವೇದಶಾಸ್ತ್ರಗಳಲ್ಲಿ ವಿಶ್ವಾಸ ಇಟ್ಟುಕೊಂಡವರಿದ್ದಾರೆ, ಅವರು ವಿಷ್ಣು ಭಕ್ತರು. ಅಂತಹ ವಿಷ್ಣು ಭಕ್ತರಿಗೆ ಒಡೆಯನಾದ ವಿಷ್ಣು ಶ್ರೀನಿವಾಸ ಅವನೇ ಅವತ್ತು ಬಂದವನು. ನಾನೇನೋ ತಪ್ಪು ಮಾಡಿ ಅವನನ್ನು ಓಡಿಸಿಬಿಟ್ಟೆ, ಆದರೆ ಅವನ ಜೊತೆಗೆ ವಿವಾಹವಾದರೆ ಮಾತ್ರ ನಾನು ಬದುಕುವುದು, ಇಲ್ಲದೆ ಇದ್ದರೆ ಸಾಧ್ಯವಿಲ್ಲ ಅಂತ ಇಷ್ಟು ಹೇಳಿದ್ದಾಳೆ. ಆದರೆ ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ ಯಾವುದೂ ಗೊತ್ತಿಲ್ಲ ಇವಳಿಗೆ. ಈ ವಿಷಯವನ್ನು ಆಕಾಶರಾಜನಿಗೆ ತಿಳಿಸಿದಾಗ ಆಕಾಶರಾಜನು ಉಪಾಯವನ್ನು ವಿಚಾರ ಮಾಡುತ್ತಾ ಇರುವಷ್ಟೊತ್ತಿಗೆ ಈ ಎಲ್ಲ ಪದ್ಮಾವತಿಯ ಸಖಿಯರು ಅಗಸ್ತ್ಯೇಶ್ವರನ ಪೂಜೆಯನ್ನ ಮಾಡಿಕೊಂಡು ಬಕುಲಾದೇವಿಯ ಜೊತೆಗೆ ಒಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ನೋಡಿ, ಅಗಸ್ತ್ಯೇಶ್ವರನ ಪೂಜೆಯನ್ನ ಮಾಡಿ ಮನೆಗೆ ಬರುವವರೊಳಗೆ ಅಲ್ಲಿ ಬಕುಲೆಯ ಭೇಟಿಯಾಯಿತು. ಇಲ್ಲಿ ಬರುವುದರೊಳಗೆ ಭಗವಂತ ಎಲ್ಲ ವ್ಯವಸ್ಥೆಯನ್ನ ಮಾಡಿಟ್ಟು ಹೋಗಿದ್ದಾನೆ. ಇನ್ನೇನು ವಿವಾಹಕ್ಕೆ ಸಿದ್ಧರಾಗಿ ದಾರಿ ಕಾಯ್ತಾ ಕೂಡ್ತಾ ಇದ್ದಾನೆ. ನದೇವ ತೋಷಣಂ ವ್ರಥ. ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ದೇವತೆಗಳನ್ನ ಸಂತೋಷಪಡಿಸಿದ್ದು ಎಂದಿಗೂ ವ್ಯರ್ಥವಾಗುವುದು, ಅದರ ಫಲ ಸಿಗಲೇಬೇಕು. ಇಷ್ಟು ಮನೆಗೆ ಬರುವಷ್ಟರಲ್ಲಿ ಎಲ್ಲರೂ ಸಿದ್ಧರಾಗಿದ್ದಾರೆ. ಅದನ್ನ ನೋಡಿ ಬಕುಲಾದೇವಿಯನ್ನ ಕರೆದು ಶ್ರೇಷ್ಠವಾದ ರತ್ನದ ಸಿಂಹಾಸನದಲ್ಲಿ ಕೂಡಿಸಿ ಧರಣಿದೇವಿ ಪೂಜೆಯನ್ನ ಮಾಡಿ
ಅವಳ ಎಲ್ಲ ವೃತ್ತಾಂತವನ್ನು ಕೇಳ್ತಾ ಇದ್ದಾಳೆ. ಅವಳ ಪರಿಚಯವನ್ನು ಮಾಡಿಕೊಂಡು ಬಂದ ಕಾರಣವನ್ನೆಲ್ಲ ಕೇಳಿದಾಗ ಬಕುಲಾದೇವಿ ತಿಳಿಸ್ತಾಳೆ ಶ್ರೀನಿವಾಸನ ಬಗ್ಗೆ. ಶ್ರೀನಿವಾಸನನ್ನ ವರನನ್ನಾಗಿ ಇಟ್ಟುಕೊಂಡು ಬಂದಿದ್ದೇನೆ. ನಿನ್ನ ಮಗಳಾದಂತಹ ಪದ್ಮಾವತಿ ದೇವಿಯನ್ನ ಕೊಟ್ಟು ಮದುವೆ ಮಾಡಬೇಕು. ಅವನ ಕುಲ, ಗೋತ್ರ, ಪರಿಚಯ ಎಲ್ಲವನ್ನ ತಿಳಿಸ್ತಾಳೆ. ಆ ಪರಮಾತ್ಮನಿಗೆ ನಿಜವಾಗಿ ಕುಲ ಗೋತ್ರ ಯಾವುದಿಲ್ಲ. ಆದರೂ ಚಂದ್ರನ ಕುಲದಲ್ಲಿ, ಚಂದ್ರವಂಶದಲ್ಲಿ ಅವತಾರ ಮಾಡಿದವ. ವಸಿಷ್ಠ ಗೋತ್ರ, ವಸುದೇವ ದೇವಕಿಯರು ಅವನ ತಂದೆ ತಾಯಿ. ಇಡೀ ಜಗತ್ತೇ ಅವನ ಕುಟುಂಬವಾಗಿದೆ. ಬ್ರಹ್ಮಾದಿ ದೇವತೆಗಳೇ ಅವನ ದಾಸರು, ಅವನ ಭಕ್ತರು ಎಂಬುದಾಗಿ ಬಕುಲಾದೇವಿ ಪರಮಾತ್ಮನ ಪರಿಚಯವನ್ನು ಹೇಳ್ತಾಳೆ. ಅವನಿಗೆ ವಯಸ್ಸೆಷ್ಟು ಅಂದರೆ 25 ವರ್ಷ ಅಂತ. ವಯಸ್ಸ ಪಂಚವಿಂಶಕಃ ಅಂತ. ಪರಮಾತ್ಮನಿಗೆ 25 ಅಂತ ಹೆಸರಿದೆ. ಪಂಚವಿಂಶ ಅಂತೆ ದೇವರಿಗೆ ಹೆಸರು. ಯಾಕೆ ಅಂದ್ರೆ ಇಡೀ ಜಗತ್ತಿನ ನಿರ್ಮಾಣವಾದದ್ದು 24 ತತ್ವಗಳಿಂದ. ಜಡವಾದ ಪ್ರಕೃತಿ, ಮಹತ, ಅಹಂಕಾರ ಮೊದಲಾದ 24 ತತ್ವಗಳಿಂದ ವಿಶ್ವದ ನಿರ್ಮಾಣವಾಗಿದೆ. ಈ 24 ತತ್ವದ ಜಡವಾದ ಪ್ರಪಂಚಕ್ಕೆ ಹೊರಗೆ ಇದನ್ನು ಮೀರಿ ಇದ್ದವನು ಪರಮಾತ್ಮ. ಆದ್ದರಿಂದ ಅವನಿಗೆ 25ನೇದವನು ಅಂತ ಕರೀತಾರೆ. ಅಂದ್ರೆ ಜಗತ್ತಿಗೆ ಸಂಬಂಧವಿಲ್ಲದವನು, ಜಗತ್ತಿಗೆ ಅತಿದೂರನಾದವನು, ಸಚ್ಚಿದಾನಂದಾತ್ಮಕ ದೇಹವುಳ್ಳವನು ಪರಮಾತ್ಮ. ಜಡವಾದ ದೇಹ ಅವನಿಗಿಲ್ಲ. ಆದ್ದರಿಂದ ಅವನಿಗೆ ಪಂಚವಿಂಶ ಅಂತಾರೆ. ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೋ ಏನೋ ಅವನಿಗೆ ಪಂಚವಿಂಶಕಃ ಎಂಬುದಾಗಿ ಕರೆದಿದ್ದಾಳೆ. ಅಂತಹ ಪರಮಾತ್ಮನಿಗೆ ಇಷ್ಟು ದಿವಸ ಯಾಕೆ ಮದುವೆಯಾಗಿಲ್ಲ ಅಂತ ಸಂದೇಹ ಪಡಬೇಡಿ. ಯಾಕೆಂದ್ರೆ ಅವತ್ತಿನ ಕಾಲಕ್ಕೆ 25 ವರ್ಷ ಅಂದ್ರೆ ಬಹಳ ಆಯ್ತು. 10ನೇ 12ನೇ ವಯಸ್ಸಿಗೆ ಮದುವೆ ಮಾಡೋದು. 25 ವರ್ಷಗಳಾದರೂ ಮದುವೆಯಾಗಿಲ್ಲ ಅಂದ್ರೆ ದೋಷವಿದೆ ಅಂತ ತಿಳಿಯಬೇಡ. ಆದರೂ ಮೊದಲೇ ಮದುವೆ ಆಗಿದೆ, ಮಕ್ಕಳಾಗಿಲ್ಲ ಅನ್ನೋದಕ್ಕೆ ಮತ್ತೊಂದು ಮದುವೆ ಮಾಡಿಕೊಳ್ತಾ ಇದ್ದಾನಷ್ಟೇ ಅಂತ ಹೇಳ್ತಾ ಇದ್ದಾಳೆ. ಎಲ್ಲವೂ ಕೂಡ ಅವರರ್ಥ ಇದು 2ನೇ ಮಾತಿನ ಸತ್ಯ ಅಲ್ಲ. ಅದರ ತಾತ್ಪರ್ಯ ಹೆಂಡತಿಯಲ್ಲಿಯೇ ಮಕ್ಕಳನ್ನ ಪಡೆಯಬೇಕು ಅಂತ ಅವನಿಗಿಲ್ಲ ಅಂತ ತಾತ್ಪರ್ಯ. ಅವನು ತಾನೇ ತನಯರನ್ನು ತನ್ನವಯವದಿಂದ ಪಡೆದವನಿಗೆ, ತನ್ನಿಂದಲೇ ತಾನು ಮಕ್ಕಳನ್ನ ಸೃಷ್ಟಿ ಮಾಡುವ ಸಾಮರ್ಥ್ಯ ಇರುವ ಪರಮಾತ್ಮನಿಗೆ ಹೆಂಡತಿಯಿಂದಲೇ ಮಕ್ಕಳನ್ನು ಸೃಷ್ಟಿ ಮಾಡಬೇಕೆಂಬ ಅಗತ್ಯ ಇಲ್ಲ ಎಂಬ ಅಭಿಪ್ರಾಯದಲ್ಲಿ ಮಕ್ಕಳಾಗಿಲ್ಲ ಅಂತ ಹೇಳ್ತಾರೆ. ಅಂತೂ ಆ ಪರಮಾತ್ಮನ ಜೊತೆಗೆ ವಿವಾಹ ಮಾಡಿಕೊಡುವುದಕ್ಕೆ ನೀವು ಸಿದ್ಧರಾಗಬೇಕು ಅಂತ ಕೇಳಿದ್ದಾರೆ. ಕೇಳಿ ನಿಮ್ಮ ಕನ್ಯೆಯ ಕುಲಗೋತ್ರಗಳನ್ನೆಲ್ಲ ತಿಳಿಸಬೇಕು ಅಂದಾಗ ಅವರು ಹೇಳಿದ್ದಾರೆ, ಇದೆಲ್ಲವನ್ನ ಸರಿಯಾಗಿ ಗುರುಗಳಿಗೆ, ಬೃಹಸ್ಪತ್ಯಾಚಾರ್ಯರಿಗೆ ತೋರಿಸಿ ಜಾತಕ, ಯೋನಿಕೂಟ, ನಾಡೀಕೂಟ ಪ್ರತಿಯೊಂದನ್ನು ನೋಡಿ ಆಮೇಲೆ ನಿರ್ಣಯ ಮಾಡಿ ಎಂದಿದ್ದಾರೆ. ನೋಡಿ, ಮದುವೆ ಆಗೋದಕ್ಕೆ ಬಂದಿದ್ದಾರೆ. ಇವಳು ದುಃಖದಿಂದ ಒದ್ದಾಡ್ತಾ ಇದ್ದಾಳೆ, ಪರಮಾತ್ಮನೂ ನಟನೆ ಮಾಡ್ತಾ ಇದ್ದಾನೆ. ಹೀಗಿರುವಾಗ ಇಬ್ಬರಿಗೂ ಮನಸ್ಸಿದೆ ಎಂದು ಮಾತ್ರಕ್ಕೆ ಮದುವೆ ಮಾಡಿಬಿಡೋಣ ಅಂದಿಲ್ಲ. ಇಷ್ಟೆಲ್ಲ ಇದ್ದರೂ ಕೊನೆಗೆ ಗೋತ್ರ, ನಾಡಿ, ಜಾತಕ ಎಲ್ಲವನ್ನೂ ನೋಡಿ ಆಮೇಲೆ ನಿರ್ಣಯ ಮಾಡಿ ಅಂತ ಬಕುಲಾದೇವಿ ಹೇಳ್ತಾಳೆ. ಆ ರೀತಿಯಾಗಿ ಬೃಹಸ್ಪತ್ಯಾಚಾರ್ಯರ ಅಭಿಪ್ರಾಯವನ್ನು ತಿಳಿದು ಮುಂದುವರಿತಾ ಇದ್ದಾರೆ ಎಂಬ ಕಥೆಯನ್ನು ತಿಳಿಸ್ತಾರೆ. ಈ ಕಡೆಗೆ ಭಗವಂತನ ಸನ್ನಿಧಾನ ಇರುವಂತಹ ಒಂದೇ ಒಂದು ತೀರ್ಥದ ಮಹಿಮೆಯನ್ನು ತಿಳಿದು ಮುಗಿಸೋಣ. ಬ್ರಹ್ಮದೇವರು ಸಭಾ ಮಧ್ಯದಲ್ಲಿ ವಿರಾಜಮಾನರಾಗಿರ್ತಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ಸ್ತೋತ್ರ ಮಾಡುವಂತೆ ಬ್ರಹ್ಮದೇವರು, ವಾಯುದೇವರು ವಿರಾಜಮಾನರಾದರೆ ಸತ್ಯಲೋಕದಲ್ಲಿ ವೇದಗಳಿಗೆ ಅಭಿಮಾನಿ ದೇವತೆಗಳು ಮೂರ್ತಿಮಂತಾಗಿ ನಿಂತು ಅವರ ಸ್ತೋತ್ರ ಮಾಡ್ತಾರಂತೆ. ವೇದ, ಇತಿಹಾಸ, ಪುರಾಣಗಳಿಗೆ ಅಭಿಮಾನಿ ದೇವತೆಗಳಿರ್ತಾರಲ್ಲ, ಆ ದೇವತೆಗಳು ಬಂದು ಬ್ರಹ್ಮದೇವರನ್ನ ಸ್ತೋತ್ರ ಮಾಡ್ತಾರೆ. ಪೀಠೆ ರತ್ನೋಪಕೃಪ್ತೆ ರುಚಿರ ರುಚಿಮಣಿ ಜ್ಯೋತಿಷ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ಸ್ವ ಜಲತಿ ನಿಜಪತೆ ವೈದಿಕಾದ್ಯಾದಿ ವಿದ್ಯಾ ಸೇವಂತೆ ಮೂರ್ತಿಮತ್ಯ. ಆ ಮಾತನ್ನು ನಮಗೆ ಬ್ರಹ್ಮೋತ್ತರ ಪುರಾಣದಲ್ಲಿ ಹೇಳ್ತಾರೆ. ಬ್ರಹ್ಮೋತ್ತರ ಖಂಡದಲ್ಲಿ ಬ್ರಹ್ಮದೇವರು ಹೀಗೆ ಕುರಿತರೆ ಎಲ್ಲಾ ದೇವತೆಗಳು, ವೇದಾಭಿಮಾನಿ ದೇವತೆಗಳು ಬ್ರಹ್ಮದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ವಸಿಷ್ಠಾದಿ ಋಷಿಗಳು ಹೋಗಿ ಬ್ರಹ್ಮದೇವರ ಎದುರಿನಲ್ಲಿ ನಿಂತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರಂದ್ರು, ಏನಾಗಬೇಕಾಗಿತ್ತು?
ವಸಿಷ್ಠರಂತಾರೆ, ನಾನು ಯಾರು ನಿನಗೆ ಗೊತ್ತು? ನಾನೊಬ್ಬ ಪುರೋಹಿತ. ಸೂರ್ಯವಂಶದಲ್ಲಿ ಬರುವ ಎಲ್ಲ ರಾಜರಿಗೆ ನಾನೇ ಪುರೋಹಿತ. ಆ ಎಲ್ಲ ರಾಜರು ಮಾಡುವ ಪಾಪಗಳು ನನಗೆ ಬರ್ತದೆ. ಪುರೋಹಿತನಿಗಿರುವಂತಹ ಸುಖ ದುಃಖ, ಹಣ ಏನೋ ಸಿಗ್ತದೆ, ದಕ್ಷಿಣೆ ಕೊಡ್ತಾರೆ, ಸ್ಥಾನ ಕೊಡ್ತಾರೆ, ಮಾನ ಕೊಡ್ತಾರೆ, ಎಲ್ಲವೂ ಇದೆ. ರಾಜರು ನಮಗೇನು ಕಡಿಮೆ ಮಾಡಿಲ್ಲ. ಕಲಿಯುಗದ ರಾಜರಂತೂ ತಿರಸ್ಕಾರ ಮಾಡುವವರು ಯಾರಿಲ್ಲ, ಪುರಸ್ಕಾರವನ್ನೇ ಮಾಡ್ತಾರೆ. ಆದರೆ ನಾನು ಮಹಾಪಾಪಿಷ್ಠನಾಗಬೇಕಲ್ಲ. ಅವರೇನು ಪಾಪ ಮಾಡಿದರೂ ಅದರೊಳಗೆ ಭಾಗ ನನಗೆ ಬರ್ತದೆ, ಯಾಕೆಂದ್ರೆ ಅವರಿಂದ ದಕ್ಷಿಣೆ ತೆಗೆದುಕೊಂಡಿರ್ತೇನೆ. ಜಾನಾತಿ ಮಾಂ ರಾಜಪುರೋಹಿತಂ ಭವಾನ್ ಪುರೋಹಿತಾನಾಂ ಬಹುಲಂಚ ಪಾಪಂ ಹೇ ರಾಜಾನೋ ಯದ್ಯದಘಂ ಚರಂತಿ ಪುರೋಹಿತಾನಾಂ ತದಿತಿ ಪ್ರವಾದ. ಅವರು ಮಾಡೋ ಪಾಪ ಎಲ್ಲ ನನಗೆ ಬರ್ತದೆ. ನನ್ನ ಪಾಪಗಳನ್ನು ನಾನು ಕಳೆದುಕೊಳ್ಳುವುದಕ್ಕೇನು ಉಪಾಯ ಮಾಡಬೇಕು? ಅವರೇನೋ ನನಗೆ ದಕ್ಷಿಣೆ ಕೊಟ್ಟು ಪ್ರಾಯಶ್ಚಿತ್ತ ಮಾಡಿಕೊಂಡು ತಾವು ಪಾಪ ಮುಕ್ತರಾಗ್ತಾರೆ. ನನ್ನ ಗತಿ ಏನು? ನನ್ನ ಹಣೆ ಬರಹ ಏನು? ಹೇಗಾದರೂ ಮಾಡಿ ನನಗೆ ಬಂದ ಪಾಪಗಳಿಂದ ಉದ್ಧಾರವಾಗುವುದಕ್ಕೆ ಉಪಾಯ ಹೇಳಬೇಕು ಅಂತ ಒಂದು. ಇನ್ನೊಬ್ಬ ನನ್ನ ಶಿಷ್ಯ ಗಂಟು ಬಿದ್ದಿದ್ದಾನೆ. ಯಾರವನು? ಸರ್ವಾಬದ್ಧ ಅಂತ ಅವನ ಹೆಸರು. ಸರ್ವ ಅಬದ್ಧ, ಯಾವ ನಿಯಮಗಳಿಗೂ ಬದ್ಧನಾಗದೇ ಇದ್ದವನು, ಯಥೇಚ್ಛವಾಗಿ ವರ್ತನೆ ಮಾಡುವ ಸ್ವೇಚ್ಛಾಚಾರಿಯಾದ ಒಬ್ಬ ವ್ಯಕ್ತಿ, ಸರ್ವಾಬದ್ಧ ಅಂತ. ಎಲ್ಲ ಬ್ರಾಹ್ಮಣರು ಪುರೋಹಿತರು ಕುಳಿತಾಗ ದಕ್ಷಿಣೆ ಕೊಡ್ತಾ ಇರುವಾಗ ರಾಜರು ಇವನು ತಾನು ಕೈ ಒಡ್ತಾನೆ, ಬೈತಾರೆ ಇವನಿಗೆ. ವಸಿಷ್ಠಮತ್ಯಷ್ಠಚಿತ್ತಂ ನಾನಾಚಾರ ವಿವರ್ಜಿತ. ಏನು ಅಗ್ನಿ, ನೀನೇ ವಸಿಷ್ಠರು ವಾಮದೇವರು ಅಂತ ತಿಳಿದುಕೊಂಡು ಕೈ ಚಾಚುತ್ತಾ ಇದ್ದೀಯಲ್ಲ, ಒಂದು ಸ್ನಾನ ಗೊತ್ತಿಲ್ಲ, ಸಂಧ್ಯಾವಂದನ ಗೊತ್ತಿಲ್ಲ, ಮಡಿ ಇಲ್ಲ, ಮೈಲಿಗೆ ಇಲ್ಲ, ಆಚಾರ ಇಲ್ಲ, ವಿಚಾರ ಇಲ್ಲ, ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ. ಇಂತಹ ಸ್ವೇಚ್ಛಾಚಾರಿಯಾದಂತಹ ನೀನು ದಕ್ಷಿಣೆ ತೆಗೆದುಕೊಳ್ಳುವುದಕ್ಕೆ ಯೋಗ್ಯನಲ್ಲ, ಇಲ್ಲಿ ಬರಬೇಡ, ಹೋಗು ಅಂತ ಬೈದು ಬಿಡ್ತಾರೆ ಅವನು. ಆಗ ಅವನ ಮನಸ್ಸಿಗೆ ಪಶ್ಚಾತ್ತಾಪವಾಗುತ್ತೆ. ಹೇಗಾದರೂ ಮಾಡಿ ನನ್ನ ಉದ್ಧಾರ ಮಾಡಿಕೊಳ್ಳಬೇಕು ಅಂತ. ನೋಡಿ ಹೇಗೆ ರಘುತ್ತಮ ತೀರ್ಥರ ಕಾಲದಲ್ಲಿ